ಈಶ್ವರ ವೈಭವ ಯೋಗ. ಇದರ ಅಂಗವಾಗಿ ಕಳೆದ ಪಾಠದಲ್ಲಿ ಮುಖ್ಯವಾದಂಥ ಒಂದು ದಾನದ ಬಗ್ಗೆ ಕೆಲವಿನ ಕಥೆಗಳ ಒಂದಿಗೆ ನೋಡಿದ್ವಿ. ಉಪನಿಷತ್ತಲ್ಲಿ ಬರುವಂಥ ನಚಿಕೇತ ಅವ್ರ ತಂದೆ ಉದ್ದಾಲಕನ ಮಧ್ಯ ಸಂಭಾಷಣೆ, ದಾನದ ಮಹತ್ವ, ಇವುಗಳನ್ನೆಲ್ಲ ನೋಡಿದ್ವಿ. ದಾನ ಮಾಡಬೇಕಾದ್ರೆ ಕೊಡುವ ವಸ್ತುವಿಗಿಂತ ಕೊಡುವವನ ಮನಸ್ಸಿನ ಭಾವನೆ, ಉದ್ದೇಶ ತುಂಬ ಮುಖ್ಯವಾಗಿರುತ್ತೆ ಅಂತ ತಿಳ್ಕೊಂಡ್ವಿ. ಅದರ ಜೊತೆ ಶ್ರೇಷ್ಠವಾದದ್ದನ್ನು ಕೊಡುವುದು, ನಮಗೆ ಬೇಡವಾದಂಥ ಕಸವನ್ನು ಇನ್ನೊಬ್ಬರಿಗೆ ಕೊಡೋದು ದಾನವಲ್ಲ. ನಮ್ಮಲ್ಲಿ ಏನಿದೆ ಅದರಲ್ಲಿ ಶ್ರೇಷ್ಠವಾದದ್ದನ್ನು ತ್ಯಾಗ ಮಾಡೋದೇ ದಾನ ಅಂತ ಅನಿಸಿಕೊಳ್ಳುತ್ತೆ. ಅಂತರಂಗ ಶುದ್ಧಿ, ನಿಜವಾದಂಥ ತ್ಯಾಗ ಅಂತಂದರೆ ಅಹಂಕಾರ, ಕೋಪ ಮತ್ತು ಪ್ರತಿಫಲಾಪೇಕ್ಷೆಯನ್ನು ಬಿಡುವುದು. ಸೊ ಇದನ್ನು ಕಳೆದ ಬಾರಿ ನಾವು ನೋಡಿದ್ವಿ. ಮತ್ತೆ ಮುಂದಿನ ವಿಷಯಕ್ಕೆ ನಾವು ಹೋಗೋಣ. ಮಹರ್ಷಯಃ ಸಪ್ತಪೂರ್ವೇ ಚತ್ವಾರಃ ಮನವಃ ತಥಾ ಮದ್ಭಾವಾ ಮನಸಾ ಜಾತಾಃ ಯೇಷಾಂ ಲೋಕೆ ಇಮಾಃ ಪ್ರಜಾಃ ಅಂತ ಹೇಳ್ತಾರೆ. ಭಗವಂತ ಇಲ್ಲಿ ಒಂದು ಬ್ರಹ್ಮಾಂಡದ ಬಗ್ಗೆ ಹೇಳುವಂಥ ಒಂದು ವಿಚಾರ. ಇಡೀ ಬ್ರಹ್ಮಾಂಡ ಸೃಷ್ಟಿ ಭಗವಂತನಿಂದ ಆಯಿತು ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಇಲ್ಲಿ ಕೃಷ್ಣ ನಾವೆಲ್ಲರೂ ಉಪಾಸನೆಯಲ್ಲಿ ತಿಳಿದಿರಬೇಕಾದಂಥ ಮುಖ್ಯವಾದಂಥ ಅಂಶವನ್ನು ಇಲ್ಲಿ ವಿವರಿಸ್ತಾರೆ. ಮೊದಲು ಮನ್ವಂತರದಲ್ಲಿ ಸಪ್ತಋಷಿಗಳು ಮತ್ತು ಮೊದಲು 4 ಮನುಗಳ ಬಗ್ಗೆ ಕೃಷ್ಣ ಈ ಶ್ಲೋಕದಲ್ಲಿ ಪ್ರಸ್ತಾಪಿಸಿದ್ದಾನೆ. ಪ್ರತಿಯೊಂದು ಮನ್ವಂತರಕ್ಕೂ ಕೂಡ ಬೇರೆ ಬೇರೆ ಸಪ್ತಋಷಿಗಳಿರ್ತಾರೆ. ದೇವತಾ ತಾರತಮ್ಯದಲ್ಲಿ 16ನೇ ಕಕ್ಷದಲ್ಲಿ ಬರುವಂಥ ಮೊದಲನ ಮನ್ವಂತರದ ಈ ಸಪ್ತಋಷಿಗಳ ಋಷಿಮಂಡಲದಲ್ಲೇ ಬಹಳ ಶ್ರೇಷ್ಠರು ಅಂತ ಹೇಳ್ತಾನೆ ಕೃಷ್ಣ. ಪುರಾಣ ಮತ್ತು ಮಹಾಭಾರತದ ಮೋಕ್ಷ ಧರ್ಮ ಪರ್ವವನ್ನು ನಾವು ನೋಡಿದಾಗ ಇಲ್ಲಿ ಮಹರ್ಷಯ ಸಪ್ತಪೂರ್ವೇ ಎನ್ನುವುದು ಸೃಷ್ಟಿಕಾರಣನಾದಂಥ ಚತುರ್ಮುಖನಿಗೆ ಸಹಾಯಕರಾಗಿ ಸಪ್ತ ಬ್ರಹ್ಮರನ್ನೂ ಸೂಚಿಸ್ತದೆ ಅಂತ ನಾವಿಲ್ಲಿ ತಿಳಿಬೇಕು. ಈ 7 ಮಂದಿ ಋಷಿಗಳು ಮತ್ತು ಭೃಗು, ದಕ್ಷರನ್ನ ಪ್ರಜಾಪತಿಗಳು ಅಂತ ಕರೀತಾರೆ. ಭಗವಂತ ಚತುರ್ಮುಖನನ್ನು ಸೃಷ್ಟಿ ಮಾಡಿ ಅವನ ಮೂಲಕ ಸಪ್ತಋಷಿಗಳನ್ನು ಸೃಷ್ಟಿ ಮಾಡಿದ. ಸೃಷ್ಟಿಯಲ್ಲಿ ಮನುಷ್ಯರ ವಂಶರ ವಿಸ್ತಾರ ಮೊದಲು ಸ್ವಯಂಭೂ ಮನುವಿನ ಮೂಲಕ ಪ್ರಾರಂಭ ಆಯಿತು. ಈತನಿಂದ ಮನುವಂಶ ಬೆಳೆಯಿತು. ಈ ಎಲ್ಲ ಕಾರಣದಿಂದ ಮೊದಲು 4 ಮನ್ವಂತರದ ಅಧಿಪತಿಗಳು ಮತ್ತು ಸಪ್ತಋಷಿಗಳು ಪ್ರಧಾನವಾಗಿ ಉಪಾಸನೆ ಮಾಡಬೇಕಾದಂಥ ಹಿಂದಿನವರು. ವಿಶ್ವದ ಈ ಜನರೆಲ್ಲ ಕೂಡ ಅವರದೇ ಸಂತತಿ ಅಂತ ಹೇಳ್ತಾರೆ. ಮನು ಎನ್ನುವುದಕ್ಕೆ ಇನ್ನೊಂದು ಅರ್ಥ ಇದೆ. ಭಗವಂತನ ಪರಿವಾರದ ದೇವತೆಗಳನ್ನು ಮನುಗಳು ಅಂತ ಕರೀತಾರೆ. ತತ್ವಾಭಿಮಾನ ದೇವತೆಗಳಲ್ಲಿ ಮುಖ್ಯವಾಗಿ 4 ಥರ ಇರ್ತದೆ. ಇವರು ಮನುಷ್ಯನ 4 ಸ್ವಭಾವವನ್ನು ನಿಯಂತ್ರಿಸುವಂಥ ದೇವತೆಗಳು: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ಈ 4 ಸ್ವಭಾವ ಇರುತ್ತೆ. ಯಾವ ಸ್ವಭಾವ ನಮ್ಮಲ್ಲಿ ಹೆಚ್ಚಾಗಿದೆಯೋ ನಾವು ಆ ವರ್ಗದಿಂದ ಕರೆಸಿಕೊಳ್ತೇವೆ. ಅದಲ್ಲದೆ ಮನುಶಬ್ದವಾಚನಾದಂಥ ಜೀವವರ್ಗ 4 ಅಂತ ಹೇಳ್ತಾರೆ. ಸಮಸ್ತ ದೇವತೆಗಳು, ದೇವತೆಗಳಿಂದ ಸೃಷ್ಟಿಯಾದಂಥ ಋಷಿಗಳು, ಋಷಿ ಪರಂಪರೆಯಿಂದ ಬಂದಂಥ ಮಾನವರು, ಈ ಪರಂಪರೆಯ ಬಂದಂಥ ಮನುಷ್ಯರು. ಇದು ಉಪಾಸನೆಯಲ್ಲಿ ತಿಳಿದಿರಬೇಕಾದಂಥ ಅಂಶ ಅಂತ ಹೇಳ್ತಾರೆ. ಇಲ್ಲಿ ನಮಗೆ ಮನ್ವಂತರಗಳ ಬಗ್ಗೆ ಕೂಡ ಗೊತ್ತಿದೆ. ಈ ಎರಡನೇದಂಥ ಶ್ವೇತವರಾಹ ಕಲ್ಪ, ಮೊದಲು ಪದ್ಮಕಲ್ಪ, ಅದರ ಬಗ್ಗೆ ನಮಗೆ ಜಾಸ್ತಿ ಇನ್ಫಾರ್ಮೇಷನ್ ಇಲ್ಲ. ಶ್ವೇತವರಾಹ ಕಲ್ಪದಲ್ಲಿ ನಮಗೆ ಒಂದು ಕಲ್ಪ ಅಂತಂದರೆ ಬ್ರಹ್ಮದೇವರಿಗೆ 100 ವರ್ಷ ಆಯುಷು. ಬ್ರಹ್ಮದೇವರಿಗೆ ಒಂದು ದಿನ ಅಂತಂದ್ರೇ 14 ಮನು ನಮಗೆ 2000 ಮಹಾಯುಗಗಳು ಅಂತ ಹೇಳ್ತೇವೆ. ಈ ಮನುಗಳ ವಿಚಾರಕ್ಕೆ ಬಂದಾಗ ನಮಗೆ 14 ಮನ್ವಂತರಗಳಿದೆ. 14 ಮನ್ವಂತರಗಳಂದರೆ ಬ್ರಹ್ಮದೇವರಿಗೆ ಒಂದು ದಿನ,
ಅದರಲ್ಲಿ ಪ್ರತಿಯೊಂದು ಮನ್ವಂತರಕ್ಕೂ ಕೂಡ ಒಬ್ಬ ಇಂದ್ರ ಇರ್ತಾನೆ, ಸಪ್ತರ್ಷಿಗಳು ಇರ್ತಾರೆ. ಅವರು ಸಪ್ತರ್ಷಿಗಳ ಮೂಲಕವೇ ಮನುಕುಲ ಸೃಷ್ಟಿಯಾಗತ್ತೆ. ನಮಗೆ ಇಷ್ಟುವರೆಗೂ 6 ಮನ್ವಂತರಗಳು ಕಳೆದು ಹೋಗಿದೆ. ಪ್ರತಿಯೊಂದು ಮನ್ವಂತರಕ್ಕೂ ಕೂಡ 71 ಮಹಾಯುಗ ಇರುತ್ತೆ. ಒಂದೊಂದು ಮಹಾಯುಗಕ್ಕೂ 4 ಯುಗಗಳು: ತ್ರೇತಾಯುಗ, ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ಇವುಗಳ ಪ್ರಮಾಣ 4:3:2:1 ಇರ್ತದೆ. ಕಲಿಯುಗ 4,32,000 ವರ್ಷ. 2 ಕಲಿಯುಗ ಆದರೆ 1 ದ್ವಾಪರಯುಗ, 3 ಕಲಿಯುಗ ಆದರೆ 1 ತ್ರೇತಾಯುಗ, 4 ಕಲಿಯುಗ ಆದರೆ 1 ಕೃತಯುಗ. ಇದನ್ನೆಲ್ಲ ಸೇರಿದರೆ ನಾವೇನಂತೇವೆ? ಮಹಾಯುಗ ಅಂತೇವೆ. 4,30,00,000 ವರ್ಷ ಒಂದು ಮಹಾಯುಗ. ಇಂಥ ಮಹಾಯುಗಗಳು 71 ಮಹಾಯುಗ ಆದರೆ 1 ಮನ್ವಂತರ. ನಮಗೆ ಭಾಗವತದಲ್ಲಿ ಇದರ ಬಗ್ಗೆ ತುಂಬ ವಿಸ್ತಾರವಾಗಿ ಬರುತ್ತೆ. ಯಾವ ಮನ್ವಂತರದಲ್ಲಿ ಯಾವ ಅವತಾರ ಆಯಿತು ಅಂತ. ಇಂದ್ರ ಪದವಿಗಳು ಹಾಗೇ ಇರುತ್ತೆ. ಒಂದೊಂದು ಮನ್ವಂತರಕ್ಕೂ ಒಂದೊಂದು ಇಂದ್ರ ಪದವಿ ಇರುತ್ತೆ. ಮೊದಲು ಸ್ವಯಂಭೂ ಮನ್ವಂತರ. ಇದರಲ್ಲಿ ಇಂದ್ರ ಬಂದು ಯಜ್ಞ, ಭಗವಂತನೇ ಯಜ್ಞನಾಮಕನಾಗಿ ಇಂದ್ರ ಪದವಿಯನ್ನು ಹಿಡಿದು ಸೃಷ್ಟಿಯನ್ನು ಮುಂದುವರಿಸ್ತಾನೆ. ಆ ಮನ್ವಂತರದಲ್ಲಿ ಸಪ್ತಋಷಿಗಳು ಮರೀಚಿ, ಅತ್ರಿ, ಅಂಗೀರಸ, ಪುಲಹ, ಕ್ರತು, ಪುಲಸ್ತ್ಯ, ವಸಿಷ್ಠ. ಇವರೆಲ್ಲ ಸ್ವಯಂಭೂ ಮನ್ವಂತರದಲ್ಲಿ ಸಪ್ತಋಷಿಗಳು. ಎರಡನೇದು ಸ್ವಾರೋಚಿಷ ಮನ್ವಂತರ. ರೋಚನ ಅಂತಂಬೋನು ಇಂದ್ರ, ಇದು ವಾಯುದೇವರ ಅವತಾರ. ಉತ್ತಮ ಮನ್ವಂತರದಲ್ಲಿ ಸತ್ಯಜಿತ್ ಅಂದರೆ ಧರ್ಮರಾಜನ ಒಂದು ಮೂಲ ರೂಪ, ಧರ್ಮರೂಪವೇ ಇಲ್ಲಿ ಇಂದ್ರನಾಗಿತ್ತು. ತಾಮಸ ಮನ್ವಂತರ, ಇಲ್ಲಿ ತಾಮಸ ಅಂತ ಕರೀತಾರೆ ಬಹಳ ಜನ, ಇಲ್ಲಿ ತಾಪಸ ಅಂತ ಹೇಳುತ್ತೆ ಶಾಸ್ತ್ರ. ತಾಪಸ ಮನ್ವಂತರ. ತ್ರಿಷಿಕಿ ಅಂತಂಬೋರು ಇಂದ್ರ, ಅಂದರೆ ನಕುಲ ರೂಪದಲ್ಲಿ ಬಂದಂಥ ಇಂದ್ರ. ರೈವತ ಮನ್ವಂತರದಲ್ಲಿ ವಿಭು, ಸಹದೇವ. ಆಮೇಲೆ ಚಾಕ್ಷುಷ ಮನ್ವಂತರ ಅಂತ ಬರುತ್ತೆ, ಅದು ಮಂತ್ರದ್ಯುಮ್ನ ಅಥವಾ ಮನೋಜವಾಂತರ, ಇವನೇ ಅರ್ಜುನನ ಅವತಾರ. ಈಗ ನಾವಿರೋದು ವೈವಸ್ವತ ಮನ್ವಂತರ. ಪುರಂದರ ನಾಮಕ ಒಬ್ಬ ಇಂದ್ರನಾಗಿದ್ದಾನೆ. ಈ ಮನ್ವಂತರದಲ್ಲಿ ಸಪ್ತರ್ಷಿಗಳು ಯಾರು ಅಂದರೆ ಕಶ್ಯಪ, ಅತ್ರಿ, ವಸಿಷ್ಠ, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ, ಭರದ್ವಾಜ. ಕಶ್ಯಪನ ಸಂತಾನವೇ ಈ ಮನುಕುಲದಲ್ಲಿ ತುಂಬ ಶ್ರೇಷ್ಠವಾಗಿದೆ. ಕಶ್ಯಪನಿಗೆ 13 ಜನ ಹೆಂಡಂದರು. ಅದರ ಬಗ್ಗೆ ಭಾಗವತದಲ್ಲಿ ತುಂಬ ವಿಶೇಷವಾಗಿ ಬರುತ್ತೆ. ಈ ಮನ್ವಂತರಗಳಾದ ಈ ಒಂದು ವೈವಸ್ವತ ಮನ್ವಂತರ ಆದಮೇಲೆ ಕೂಡ ನಂತರ ಮನ್ವಂತರ ಸಾವರ್ಣಿ ಮನ್ವಂತರ. ಸಾವರ್ಣಿ ವೈವಸ್ವತನ ಹೆಂಡತಿ. ಛಾಯಕ್ಕೆ ಹುಟ್ಟಿದವರೇ ಶನಿ, ಸಾವರ್ಣಿ ಇವರೆಲ್ಲ ಕೂಡ. ಆ ಸಾವರ್ಣಿ ಮನ್ವಂತರದಲ್ಲಿ ಇಂದ್ರ ಬಲಿಯಾಗ್ತಾನೆ. ಪರಶುರಾಮ ಇಂದ್ರನಿಂದ, ಆಗಿನ ಇಂದ್ರ, ಈ ಪುರಂದರ ನಾಮಕ ಇಂದ್ರನಿಂದ ಈ ಒಂದು ಇಂದ್ರ ಪದವಿಯನ್ನು ತಗೊಂಡು ಬಲಿಗೆ ಕೊಡ್ತಾನೆ. ಆವಾಗ ಅಶ್ವತ್ಥಾಮ, ಕೃಪಾಚಾರ್ಯ, ವ್ಯಾಸ, ಪರಶುರಾಮ, ಗಾಲವ, ದೀಪ್ತಮಾನ್, ಋಷ್ಯಶೃಂಗ ಇವರೆಲ್ಲ ಕೂಡ ಇಂದ್ರ ಪದವಿ, ಈ ಒಂದು ಸಪ್ತಋಷಿಗಳಾಗ್ತಾರೆ. ಈ ರೀತಿ 14 ಮನ್ವಂತರ: ದಕ್ಷ ಸಾವರ್ಣಿ, ಬ್ರಹ್ಮ ಸಾವರ್ಣಿ, ಧರ್ಮ ಸಾವರ್ಣಿ, ರುದ್ರ ಸಾವರ್ಣಿ, ದೇವ ಸಾವರ್ಣಿ, ಇಂದ್ರ ಸಾವರ್ಣಿ. ಈ 14 ಮನ್ವಂತರ ಆದರೆ ಬ್ರಹ್ಮದೇವರಿಗೆ ಒಂದು ದಿನ. ಹೀಗೆ ಪ್ರತಿಯೊಂದು ಮನ್ವಂತರದಲ್ಲೂ ಕೂಡ ಇಂದ್ರ ಪದವಿ ಇದೆ, ಸಪ್ತಋಷಿ ಪದವಿ ಇದೆ, ಆಮೇಲೆ ಉಪೇಂದ್ರನ ಪದವಿ ಕೂಡ ಇದೆ. ಆ ವಿಚಾರವೆಲ್ಲ ಕೂಡ ಭಾಗವತದಲ್ಲಿ ತುಂಬ ವಿಸ್ತಾರವಾಗಿ ಬರುತ್ತೆ. ಮತ್ತೊಂದು ಶ್ಲೋಕ: ಏತಾಂ ವಿಭೂತಿಂ ಯೋಗಂ ಚ ಮಮಯೋ ವೇತ್ತಿ ತತ್ವತಃ ಸಹ ಅವಿಕಲ್ಪೇನ ಯೋಗೇನ ಯುಜ್ಯತೆ ನ ಅತ್ರ ಸಂಶಯ ಅಂತ ಹೇಳ್ತಾರೆ. ಭಗವಂತನ ಹಿರಿಮೆಯನ್ನು, ಆತನ ವಿವಿಧ ರೂಪವನ್ನು, ಅದರ ಆಳವನ್ನು ಯಥಾರ್ಥವಾಗಿ ತಿಳಿದರೆ ನಮಗೆ ಸಹಜವಾಗಿ ಶರಣಾಗತಿ ಬರುತ್ತೆ. ಭಗವಂತನ ಬಗ್ಗೆ ಜ್ಞಾನ ನಮ್ಮಲ್ಲಿ ದೃಢ ನಂಬಿಕೆಯನ್ನು ಹುಟ್ಟಿಸ್ತದೆ. ಶ್ರದ್ಧೆ ಮತ್ತು ಭಕ್ತಿಯಿಂದ ತುಂಬಿದಂಥ ಮನಸ್ಸು ಭಗವಂತನೇ ನೆಲೆ ನಿಲ್ಲುತ್ತದೆ. ನಮಗೆ ಉಪಾಸನೆ ಮಾಡುವಂಥ ಮೂರ್ತಿಗಳು, ನಮ್ಮ ಹಿಂದೆ ಆರಾಧನೆ ಮಾಡಿಕೊಂಡು ಬಂದಂಥ ಅಥವಾ ನಮ್ಮ ಹಿರಿಯರು ನಂಬಿಕೆಯಿಂದ ನಮ್ಮ ಕುಲದೇವರು, ನಮ್ಮ ವಂಶದ ಮೂಲ ಪುರುಷರು, ಇದೆಲ್ಲ ಒಂದು ದೇವಸ್ಥಾನದ ಪರಂಪರೆಯಿಂದ ನಾವು ಹುಟ್ಕೊಂಡು ಬಂದಿರ್ತೇವೆ. ಆದರೆ ಇದೇನಂತಂದರೆ ಹಿರಿಯರ ಪ್ರಭಾವ, ಒಂದು ಆನುವಂಶಿಕ ಪ್ರಭಾವದಿಂದ ನಮ್ಮ ಮೇಲೆ ಆಗ್ತಕ್ಕಂಥ ವಿಚಾರ. ಅವ್ರ ಬಗ್ಗೆ ನಮಗೇನೂ ಗೊತ್ತಿಲ್ಲದೇ ಇದ್ರೂ ಕೂಡ
ಆ ಒಂದು ಶಕ್ತಿ ಕೆಲಸ ಮಾಡ್ತಾ ಇದೆ, ನಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದೆ ಅಂತ ತಿಳಿದು ನಾವು ಮುಂದೆ ಭಕ್ತಿಯಿಂದ ಮುಂದುವರಿತೇವೆ. ನಿಜವಾದಂಥ ಭಕ್ತಿ ಗಟ್ಟಿಗೊಳ್ಳೋದು ಯಾವಾಗ ಅಂತಂದರೆ ಅದರ ಬಗ್ಗೆ ತಿಳಿದು ಮಾಡಿದಾಗ. ತಿಳಿದ್ರೆ ಸಹಜವಾಗಿ ಭಕ್ತಿ ಆನಂದವಾಗಿ ಬಂದ್ಬಿಡ್ತದೆ. ಹಾಗಾಗಿ ಭಕ್ತಿ ಬರಬೇಕಾದ್ರೆ ಜ್ಞಾನ ತುಂಬ ಮುಖ್ಯ. ಭಕ್ತಿ ಅಂತಂದರೆ ಮತ್ತೆ ನಾವು ಹಿಂದೆ ಹೇಳಿದಂತೆಯೇ ಭಕ್ತಿ ಅಂತಂದರೆ ಪ್ರೀತಿನೇ, ಇನ್ನೇನೇ ಇಲ್ಲ. ಅದು ಬೇರೆ ಬೇರೆ ವ್ಯಕ್ತಿಗಳ ಮಧ್ಯ ಉಚ್ಚಾರಣೆ ಮಾಡಿದಾಗ ಬೇರೆ ಬೇರೆ ಹೆಸರುಗಳು ಬರುತ್ತೆ. ತಂದೆ ಮಕ್ಕಳ ಮಧ್ಯೆ ಇರುವಂಥ ಪ್ರೀತಿಯನ್ನು ವಾತ್ಸಲ್ಯ ಅಂತ ಕರಿತೇವೆ. ಸಮಾನ ಸ್ಕಂದರ ಮಧ್ಯೆ ಇರುವಂಥ ಪ್ರೀತಿಯನ್ನು ಸ್ನೇಹ ಅಂತ ಕರಿತೇವೆ. ಗಂಡ ಹೆಂಡತಿಯರ ಮಧ್ಯೆ ಇದ್ದಂಥ ಪ್ರೀತಿಯನ್ನು ಅನುರಾಗ ಅಂತ ಕರಿತೇವೆ. ದೊಡ್ಡವರ ಮಧ್ಯೆ ಇರುವಂಥ ಪ್ರೀತಿಯನ್ನು ಗೌರವ ಅಂತ ಕರಿತೇವೆ. ವಿಶೇಷವಾಗಿ ಮಹಾನುಭಾವರು ಅವರ ಮಧ್ಯೆ ಇರುವಂಥ ಪ್ರೀತಿಯನ್ನು ಭಕ್ತಿ ಅಂತ ಕರಿತೇವೆ. ಇಲ್ಲಿ ಇರುವುದು ಕೂಡ ಪ್ರೀತಿಯೇ. ಇದು ಪ್ರೀತಿ ಯಾವಾಗ ಗಟ್ಟಿಗೊಳ್ಳುತ್ತೆ ಅಂದರೆ ಜ್ಞಾನ ಇದ್ದಾಗ ಮಾತ್ರವೇ. ಜ್ಞಾನ ಅಂತ ಅಂಬೋ ಹಕ್ಕಿಗೆ 2 ರೆಕ್ಕೆಗಳಿರ್ತದೆ. ಒಂದು ಭಕ್ತಿ, ಎರಡನೇದು ವೈರಾಗ್ಯ. ಜ್ಞಾನ ಅಂತಂಬೋ ಹಕ್ಕಿ ಎದ್ದೇಳಬೇಕಾದ್ರೆ, ಎಲಿವೇಟ್ ಆಗಬೇಕಾದ್ರೆ ಭಕ್ತಿ ಅಂತಂಬೋ ವಿಂಗ್, ರೆಕ್ಕೆ ತುಂಬ ಗಟ್ಟಿಗೊಳ್ಳಬೇಕು. ಕೇವಲ ಒಂದು ರೆಕ್ಕೆ ಗಟ್ಟಿಗೊಳಿದ್ರೆ ಸರಿ ಹೋಗೋದಿಲ್ಲ, ಹಾರೋದಿಲ್ಲ. ವೈರಾಗ್ಯ ಅಂತಂಬೋದು ಕೊಡಬೇಕು. ವೈರಾಗ್ಯ ಅಂತಂದರೆ ಎಲ್ಲವನ್ನು ಬಿಟ್ಟು ಕಾಡಿಗೆ ಹೋಗೋದು ಅಂತಲ್ಲ, ಒಂಥರ ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್ ಅಂತೇವೆ. ಅಂದರೆ ಎಲ್ಲರ ಜೊತೆ ಇರಬೇಕು, ಆದರೆ ನಮಗೆ ಅರಿವಿರಬೇಕು, ಯಾವುದು ಎಷ್ಟು ಬೇಕು, ಎಷ್ಟುವರೆಗೂ ಲಿಮಿಟೇಷನ್ ಗೊತ್ತಿರಬೇಕು. ಪ್ರತಿಯೊಂದು ವಸ್ತುದ ಲಿಮಿಟೇಷನ್ ತಿಳ್ಕೊಳ್ಳೋದನ್ನೇ ವೈರಾಗ್ಯ ಅಂತೇವೆ. ನಮಗೆ ಪ್ರತಿಯೊಂದು ಉಪಾಸನೆಯಲ್ಲೂ ಕೂಡ ಲಿಮಿಟೇಷನ್ ಗೊತ್ತಾದಾಗ ಅದು ಪೂರ್ಣ ನಮಗೆ ಭಗವಂತನ ಕಡೆ ಕರ್ಕೊಂಡು ಹೋಗುತ್ತೆ. ಅದನ್ನೇ ಇಲ್ಲಿ ವೈರಾಗ್ಯ ಅಂತ ಕರಿತೇವೆ. ಈ ವೈರಾಗ್ಯ ಭಕ್ತಿ 2 ರೆಕ್ಕೆಗಳು ಗಟ್ಟಿ ಆಯಿತು, ಬಲಿಷ್ಠವಾದರೆ ಜ್ಞಾನ ಅಂತಂಬೋ ಹಕ್ಕಿ ಮೇಲಕ್ಕೆ ಇರುತ್ತೆ. ಇಲ್ಲ ಇದೇ ಶ್ರೇಷ್ಠ ಅಂತ ಎಲ್ಲೋ ಒಂದು ಕಡೆ ಕೂತ್ಬಿಟ್ಟಿವಿ ಅಂದ್ಕೊಳ್ಳಿ, ಜ್ಞಾನ ಅಲ್ಲಿಂದ ಮುಂದೆ ಹೋಗೋದಿಲ್ಲ, ಅಲ್ಲಿಗೆ ಸ್ಟಾಪ್ ಆಗಿಬಿಡ್ತದೆ. ಯಾವುದೋ ಒಂದು ದೇವರು, ಯಾವುದೋ ಒಂದು ಉಪಾಸನೆ ಮಾಡುವಂಥದ್ದು ಇದೇ ಶ್ರೇಷ್ಠ, ಇನ್ನು ತಿಳ್ಕೊಳ್ಳಿಕ್ಕೆ ಏನಿಲ್ಲ ಅಂತ ಅಂದ್ಬಿಟ್ರೆ ಜ್ಞಾನ ಎಲಿವೇಟ್ ಆಗೋದಿಲ್ಲ, ಅಲ್ಲಿಗೆ ಎದ್ದೋಗ್ಬಿಡ್ತದೆ. ಸೊ ಇದು ಅಲ್ಲ, ಇನ್ನೂ ಏನೋ ಇದೆ ತಿಳ್ಕೊಳ್ಬೇಕು ಅಂತ ಮುಂದೆ ಹೋದಾಗೆ ಜ್ಞಾನ ಅಂತಂಬುದು ಎಲಿವೇಟ್ ಆಗ್ತದೆ. ತದನುಗುಣವಾಗಿ ಭಕ್ತಿ ಅಂತಂಬುದು ಗಟ್ಟಿಗೊಳ್ಳುತ್ತೆ. ನಂತರ ಅಹಂ ಸರ್ವಸ್ಯ ಪ್ರಭವಃ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾಃ ಭಾವ ಸಮನ್ವಿತಾಃ ಅಂತ ಹೇಳ್ತಾನೆ ಕೃಷ್ಣ. ಜ್ಞಾನಿಗಳು ಎಲ್ಲದರ ನಿಯಾಮಕ ಭಗವಂತ, ಎಲ್ಲವೂ ಭಗವಂತನಿಂದಲೇ ಸೃಷ್ಟಿಯಾಗಿದೆ, ಎಲ್ಲವೂ ಭಗವಂತನಿಂದಲೇ ನಿಯತವಾಗಿದೆ ಎನ್ನುವಂಥ ಸತ್ಯವನ್ನು ಅರಿತು ಭಕ್ತಿಯಿಂದ ಉಪಾಸನೆ ಮಾಡ್ತಾರೆ. ಈ ರೀತಿ ಭಗವಂತನ ಬಗ್ಗೆ ಅನನ್ಯವಾದಂಥ ಭಕ್ತಿ ಮತ್ತು ಸರ್ವೋತ್ತಮನಾದಂಥ ಜ್ಞಾನವುಳ್ಳವರು ತಮ್ಮೆಲ್ಲ ಮನಸ್ಸಿನಲ್ಲಿರುವಂಥ ಪ್ರಪಂಚ ನನ್ನ ಅಧೀನ ಎಲ್ಲಕ್ಕೂ ಕಾರಣ ನಾನು, ಎಲ್ಲವೂ ಹುಟ್ಟಿದ್ದು ನನ್ನಿಂದ, ಎಲ್ಲವೂ ನಿಯಂತ್ರಿತವಾಗುವುದು ನನ್ನಿಂದ, ಎಲ್ಲವೂ ನನ್ನ ಅಧೀನ ಅಂತ ತಿಳಿದು ಭಗವಂತನನ್ನು ಉಪಾಸನೆ ಮಾಡ್ತಾರೆ. ಭಗವಂತನ ಅಧೀನ ಅಂತ ತಿಳಿದು. ಭಗವಂತನೇ ಎಲ್ಲ ಪ್ರಪಂಚ ಸೃಷ್ಟಿ ಸ್ಥಿತಿಗೂ ಕಾರಣ. ಆದರೆ ನಮಗೆ ಆ ಅರಿವು ಆಗೋದಿಲ್ಲ. ಪ್ರಪಂಚದ ನಾವು ನಿದ್ದೇಳ ತಕ್ಷಣ ಭಗವಂತನನ್ನು ನಾವು ಉಪಾಸನೆ ಮಾಡೋ ರೀತಿ ಏನಿರುತ್ತೆ, ದೇವರ ಕೋಣೆಯಲ್ಲಿರುವಂಥ ದೇವರ ಫೋಟೋ, ಆಮೇಲೆ ದೇವಸ್ಥಾನಕ್ಕೆ ಹೋದರೆ ಮೂಲ ವಿಗ್ರಹ, ಇಷ್ಟು ಬಿಟ್ಟು ನಮಗೆ ಬೇರೆ ಏನು ಅರಿವು ಆಗೋದಿಲ್ಲ. ಯಾಕಂದರೆ ಭಗವಂತ ಅಂದರೆ ಅಲ್ಲಿದ್ದಾನೆ, ಒಂದು ಫಿಕ್ಸ್ಡ್ ಆಗಿ ಅಲ್ಲಿರ್ತಾನೆ. ಎಲ್ಲ ಕಡೆ ಭಗವಂತ ಇದ್ದಾನೆ ಅಂತಂಬೋ ಸ್ಟೇಟ್ಮೆಂಟ್ ನಮಗೆ ಅರಿವಿದೆ, ಒಪ್ಪುತ್ತೀವಿ. ಆದರೆ ಅನುಸಂಧಾನ ಇರೋದಿಲ್ಲ. ನಾವು ಇದನ್ನೊಬ್ಬರಿಗೆ ಹೇಳೋ ಕಾಲಕ್ಕೆ ಹೇಳ್ತೇವೆ, ಭಗವಂತ ಎಲ್ಲ ಕಡೆ ಇದ್ದಾನೆ, ನಾವೇನು ಅದನ್ನು ಡಿನೈ ಮಾಡೋದಿಲ್ಲ. ಆದರೆ ಇದ್ದಾನೆ ಅಂತಂಬೋ ಅನುಸಂಧಾನ ನಮ್ಮಲ್ಲಿರಲ್ಲ. ಮತ್ತೆ ಭಗವಂತನಿಗೋಸ್ಕರ ಮತ್ತೆ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಅಥವಾ ದೇವರ ಮನೆಯಲ್ಲಿರುವಂಥ ಯಾವುದೋ ಒಂದು ಫೋಟೋನು, ಯಾವುದೋ ಒಂದು ದೇವರ ಪ್ರತಿಮೆನು ಇದ್ರ ಮೇಲೆ ಹೊರಟೋಗ್ತದೆ. ಇದು ಸಾಧನಾ ಹಂತದಲ್ಲಿ ಡೈವರ್ಷನ್ ಅಂತ ಹೇಳ್ತಾರೆ. ಡೈವರ್ಷನ್ ಆಗಿಬಿಡ್ತದೆ. ನಿಜವಾದಂಥ ಭಗವಂತನ ಬಗ್ಗೆ ತಿಳ್ಕೊಳ್ಳೋ ಒಂದು ಅವಕಾಶವೇ ಸಿಗೋದಿಲ್ಲ. ಹಾಗಾಗಿ ಭಗವಂತನ ಸೃಷ್ಟಿ ಇಲ್ಲಿಗೆ ಸೀಮಿತವಾಗಿಲ್ಲ. ಭಗವಂತ ಭಾಗವತದಲ್ಲಾಗಲಿ ಎಷ್ಟೋ ಕಡೆ ಭಗವಂತನನ್ನು ಅನುಸಂಧಾನ ಮಾಡಬೇಕಾದಂಥ ಕ್ರಮ ಋಷಿಗಳನ್ನು ತುಂಬ ಈಸಿಯಾಗಿ ಹೇಳಿದ್ದಾರೆ. ಒಂದು ಕಡೆ ಭಗವದ್ಗೀತೆಯಲ್ಲೇ ಕೃಷ್ಣ ಒಂದು ಕಡೆ ಹೇಳ್ತಾನೆ, ನನ್ನ ಅನುಸಂಧಾನ
4 ಕಡೆ ಇದೆ. ಅದಕ್ಕೆ ಎಕ್ಸ್ಪ್ಲನೇಷನು ಕೊಡ್ತಾನೆ. ನಮಗಿರುವುದು ಪಂಚಭೂತಗಳು, ನಮ್ಮ ಕಣ್ಣಿಗೆ ಕಾಣುವುದು ಪಂಚಭೂತಗಳೇ. ಪಂಚಭೂತಗಳಲ್ಲಿ ತುಂಬ ಶ್ರೇಷ್ಠವಾದದ್ದು ಯಾವುದು ಅಂತ ಬಂದಾಗ ಮಣ್ಣು ಸ್ವತಃ ಶ್ರೇಷ್ಠ ಅಲ್ಲ. ಯಾಕೆಂದರೆ ಕೊಳೆ ಇರುವಂಥ ಮಣ್ಣು ಕೂಡ ಇರ್ತದೆ, ಕೆಸರಾಗ್ಬಿಡ್ತಂತ ಕೊಳೆ, ಅದು ಶ್ರೇಷ್ಠ ಅಂತ ನಾವು ಭಾವನೆ ಬರೋದಿಲ್ಲ. ಒಳ್ಳೆ ಮಣ್ಣು, ಕೆಟ್ಟ ಮಣ್ಣು, ಇದೆಲ್ಲ ಬೇರೆ ಬೇರೆ. ಉದಾಹರಣೆಗೆ ಮುಂಬೈ ನಗರ ತಗೊಳ್ಳಿ, ತಿರುಮಲ ತಗೊಳ್ಳಿ, ಯಾವುದು ಶ್ರೇಷ್ಠ? ತಿರುಮಲ ಕ್ಷೇತ್ರ ಶ್ರೇಷ್ಠ, ಆ ಭೂಮಿಗೆ ಅಷ್ಟು ಪವಿತ್ರತೆ ಇದೆ. ಬೇರೆ ಕಡೆ ಅಷ್ಟು ಶ್ರೇಷ್ಠ ಇಲ್ಲ. ಹಾಗಂತೇಳಿ ಎಲ್ಲರೂ ತಿರುಮಲ ಹೋಗಿ ವಾಸ ಮಾಡ್ಲಿಕ್ಕಾಗ್ತದ? ತಪಸ್ಸು ಮಾಡ್ಲಿಕ್ಕಾಗ್ತದ? ಆಗೋದಿಲ್ಲ. ನೀರು, ಒಳ್ಳೆ ನೀರು, ಕೆಟ್ಟ ನೀರು ಇದೆ. ಕೊಚ್ಚೆಯಲ್ಲಿ ಸೇರಿಬಿಡ್ತು ಅಂದ್ಕೊಳ್ಳಿ, ಆ ನೀರಲ್ಲಿ ದೇವರನ್ನು ಉಪಾಸನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದೇ ಅಗ್ನಿಯಲ್ಲಿ ಉಪಾಸನೆ ಮಾಡ್ಬೋದು. ಅಗ್ನಿ ಕಣ್ಣಿಗೆ ಕಾಣುತ್ತೆ, ಮಲ ಹಾಕಿದರೂ ಕೂಡ ಅದನ್ನು ಸುಟ್ಟು ಬೂದಿ ಮಾಡಿಬಿಡ್ತದೆ, ನಿರ್ಮಲ ಆಗಿಬಿಡ್ತದೆ. ಹಾಗಾಗಿ ಅಗ್ನಿಯಲ್ಲೇ ಆರಾಧನೆ ಮಾಡ್ತಿದ್ರು ಭಗವಂತನನ್ನ ಹಿಂದೆ. ಮತ್ತು ವಾಯು ಕಾಣೋದಿಲ್ಲ, ವಾಯು ಫೀಲ್ ಆಗ್ತೀವಿ, ಅಲ್ಲಿ ಕಣ್ಣಿಗೆ ಕಾಣಲ್ವಲ್ಲ. ಆಕಾಶ ಇಡೀ ಆಕಾಶ ಅಂದರೆ ಎಂಟಿ ಸ್ಪೇಸ್ ಅಷ್ಟೆ. ಹಾಗಾಗಿ ನಾವು ಇದರಲ್ಲಿ ಅನುಸಂಧಾನ ಮಾಡಲಿಕ್ಕೆ ಕಷ್ಟ. ಅದಕ್ಕೆ ಕೃಷ್ಣನೇ ಒಂದು ಕಡೆ ಹೇಳ್ತಾನೆ, ಸೂರ್ಯ, ಅಗ್ನಿ, ಸೂರ್ಯನ ಬೆಳಕು ಸ್ವತಃ ಬೆಳಕಲ್ಲ, ಭಗವಂತನ ಬೆಳಕು ಸೂರ್ಯನ ಮೇಲೆ ಬಿದ್ದು ಸೂರ್ಯಮಂಡಲ ಮೇಲೆ ಅದರ ರಿಫ್ಲೆಕ್ಷನ್ನೇ ಇವತ್ತು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಸೂರ್ಯನ ಬೆಳಕು ಸ್ವತಃ ಭಗವಂತನ ಬೆಳಕು. ಹಾಗಾಗಿ ಸೂರ್ಯನಲ್ಲಿ ಉಪಾಸನೆ ಮಾಡ್ತಿದ್ರು ಹಿಂದೆ. ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನ ನೋಡಿ ನದಿಗೆ ಹೋಗಿ ಸೂರ್ಯ ಯಾವಾಗ ಉದಯಿಸ್ತಾ ಇದ್ದಾನೆ ಅಂತ ಕಾದಿಕೊಂಡಿದ್ದು ಅರ್ಘ್ಯವನ್ನು ಬಿಟ್ಟು ಬರ್ತಿದ್ರು ಸೂರ್ಯ. ನಂತರ ಅಗ್ನಿ, ಬೆಳಕು ಇದ್ದಾಗ ಸೂರ್ಯ, ಬೆಳಕು ಇಲ್ಲದಾಗ ಅಗ್ನಿಯನ್ನು ಆರಾಧನೆ ಮಾಡ್ತಿದ್ರು ಭಗವಂತ ಅಂತ ತಿಳಿದು. ಆಮೇಲೆ ಮಹಾಭಾರತದ ಕಾಲದಲ್ಲಿ ಕೃಷ್ಣ ತನ್ನ ಬಾಲ್ಯದಲ್ಲಿದ್ದಾಗಲೇ ಗೋಸೇವೆಯನ್ನು ಇಂಟ್ರಡ್ಯೂಸ್ ಮಾಡಿದ, ಗೋಪೂಜೆಯನ್ನು. ಗೋವಿನಲ್ಲಿ ಸ್ವತಃ ನಾನೇ ಇದ್ದೇನೆ ಅಂತ ಹೇಳಿದ. ಹಾಗಾಗಿ ಗೋವಿನಲ್ಲಿ ಭಗವಂತ ಇದ್ದಾನೆ. 4ನೇದು ಬ್ರಾಹ್ಮಣ ಅಂತಂದರೆ ಯಾರಿಗೆ ಇದೆಲ್ಲ ಸೃಷ್ಟಿಕ್ರಮ, ಇದೆಲ್ಲ ಭಗವಂತನ ಬಗ್ಗೆ ಯಾರಿಗೆ ಗೊತ್ತಿದೆ ಅವನನ್ನು ಬ್ರಾಹ್ಮಣ ಅಂತಾರೆ. ಬ್ರಹ್ಮಜ್ಞಾನ ಉಳ್ಳವನು, ದ ಪರ್ಸನ್ ಹೂ ನೋಸ್ ಬ್ರಹ್ಮನ್. ಯಾರಿಗೆ ಭಗವಂತನ ಬಗ್ಗೆ ಗೊತ್ತಿದೆ ಅವನು ಬ್ರಾಹ್ಮಣ. ಕೃಷ್ಣನ ಪ್ರಕಾರ, ಶಾಸ್ತ್ರದ ಪ್ರಕಾರ ಅವನಲ್ಲಿ ನಾನೇ ಇದ್ದೇನೆ ಅಂತ ಹೇಳ್ತಾರೆ. ಸೂರ್ಯ, ಅಗ್ನಿ, ಗೋ, ಬ್ರಾಹ್ಮಣ, ಇದರಲ್ಲಿ ಉಪಾಸನೆ ಮಾಡ್ತೇವೆ. ಯಾಕಂದರೆ ಪ್ರತಿಯೊಂದು ಸೃಷ್ಟಿಯಲ್ಲಿರುವಂಥ ಪ್ರತಿಯೊಂದನ್ನು ನೋಡಿ ಭಗವಂತನ ಸೃಷ್ಟಿಯಾಗಿದ್ದೆ, ಇದು ಭಗವಂತನೇ ಸೃಷ್ಟಿ ಮಾಡಿದ್ದು ಅಂತಂಬುದು ಅನುಸಂಧಾನ ಬರೋದು ತುಂಬ ಕಷ್ಟ. ಹಿಂದೆ ಇದಕ್ಕೊಂದು ಕತೆ ಕೂಡ ಬರುತ್ತೆ. ಅದನ್ನು ಒಂದು ಸಲ ಹೇಳೋಣ. ಉದ್ಧವ ಗೀತೆಯಲ್ಲಿ ಯದು ಮಹಾರಾಜ ಯಯಾತಿಯ ದೊಡ್ಡ ಮಗನೇ ಯದು ಮಹಾರಾಜ, ಅವರ ವಂಶದಲ್ಲೇ ಕೃಷ್ಣ ಹುಟ್ಟಿತು. ಒಂದು ದಿನ ಕೂತಿರ್ತಾನೆ, ಏನೋ ತುಂಬ ಚಿಂತೆಯಲ್ಲಿರ್ತಾನೆ. ಒಬ್ಬ ಬ್ರಾಹ್ಮಣ ತುಂಬ ಸಂತೋಷದಿಂದ ಹೋಗ್ತಾ ಇರ್ತಾನೆ. ಕೇಳ್ತಾನೆ, ಯಾಕೆಷ್ಟು ನೀ ಸಂತೋಷವಾಗಿದ್ದಿ? ಹೇಳ್ತಾನೆ, ನನಗೇನೂ ಇಲ್ಲ, ನಾ ಪ್ರತಿಯೊಂದು ವಸ್ತುವನ್ನು ಭಗವಂತನಲ್ಲೇ ನೋಡ್ತೇನೆ. ಪಂಚಭೂತಗಳನ್ನು ಭಗವಂತ ನೋಡ್ತೇನೆ, ಪಕ್ಷಿಗಳಲ್ಲೂ ಭಗವಂತನನ್ನು ನೋಡ್ತೇನೆ. ಈ ಥರ ಆನಂದವಾಗಿ ಜೀವನ ಮಾಡ್ತಿರ್ತಾರೆ. ಅಂದರೆ ಪ್ರಕೃತಿಯಲ್ಲಿ ಭಗವಂತ ಏನೇನು ಸೃಷ್ಟಿ ಮಾಡಿದ್ದಾನೆ ಅದರಲ್ಲಿ ಅನುಸಂಧಾನ ಮಾಡುವಂಥ ಪದ್ಧತಿ ಹಿಂದೆ ಇತ್ತು. ಕ್ರಮೇಣ ಜ್ಞಾನ ಯಾವಾಗ ಕುಸಿದು ಹೋಗುತ್ತೋ ಆವಾಗ ಏನಾಗುತ್ತೆ, ನಮಗೆ ವಿಗ್ರಹಾರಾಧನೆ ಬಂದ್ಬಿಡ್ತೀವಿ. ವಿಗ್ರಹಾರಾಧನೆ ತಪ್ಪಲ್ಲ, ಆದರೆ ಒಂದು ಹಂತದವರೆಗೂ ವಿಗ್ರಹಾರಾಧನೆ ಒಳ್ಳೆಯದು. ಒಂದು ಜೀವ ಇರುತ್ತೆ ಅಂತಂದೆ, ಜೀವ ಆಟ ಆಡ್ಕೊಳ್ಳೋ ತಪ್ಪೇನಿದೆ? ಏನೂ ತಪ್ಪಿಲ್ಲ. ಬಟ್ ಯಾವಾಗ ಆಟ ಆಡ್ಕೊಳ್ಬೇಕು? ಸಣ್ಣ ಏಜಲ್ಲಿ ಆಟ ಆಡ್ಕೊಳ್ತಾನೆ ಮಗು. ಪ್ರತಿಯೊಬ್ಬರು ಆಟ ಆಡ್ಕೊಳ್ಬೋದು, ಆದರೆ ಏಜ್ ಫ್ಯಾಕ್ಟರ್ ಇದೆ. ಒಂದು 10 ವರ್ಷದ ಹುಡುಗ ಆಟ ಆಡ್ಕೊಳ್ತಾ ಇದ್ರೆ ಎಲ್ಲರೂ ಏನಷ್ಟು ಚಿಂತೆ ಮಾಡೋದಿಲ್ಲ, ಸಣ್ಣ ಮಕ್ಕಳು ಆಟ ಆಡ್ಕೊಳ್ತಾ ಇದ್ದಾರೆ. ಅದೇ ದೊಡ್ಡವರು 20-25 ವರ್ಷ ಇದ್ದವರು ಆಟ ಆಡ್ಕೊಂಡಾಗ ಸ್ವಲ್ಪ ಕಷ್ಟ ಆಗ್ತದೆ. ಕ್ರಿಕೆಟ್ ಅಂತ ಆಟ ಆಡಿದ್ರೆ ಓಕೆ, ಏನೋ ವ್ಯಸನ ಇದ್ದಂಗೆ ಆಟ ಆಡ್ತಿದ್ದಾರೆ. 40 ವರ್ಷ ಇದ್ದ ಅವನು ಚಿಕ್ಕ ಹುಡುಗ ಇದ್ದಂಗೆ ಆಟ ಆಡಿದ್ರೆ ಏನಾಗುತ್ತೆ, ವಿಚಿತ್ರವಾಗಿ ಕಾಣುತ್ತೆ. ಹಾಗೆ ಬಾಲ್ಯಾವಸ್ಥೆಯಲ್ಲಿ ಕಿಂಡರ್ ಗಾರ್ಟನ್ಲಿರೋ ಕಾಲಕ್ಕೆ ಭಗವಂತನ ಇಡೀ ಸೃಷ್ಟಿಯಲ್ಲಿ ಎಲ್ಲ ಕಡೆ ಭಗವಂತ ಇದ್ದಾನೆ ಅಂತ ಅನುಸಂಧಾನ ಸಣ್ಣ ಮಕ್ಕಳಿಗೆ ಅರಿವು ಇರೋದಿಲ್ಲ. ಹಾಗಾಗಿ ಆ ಸಣ್ಣ ಮಕ್ಕಳನ್ನು ನಾವು ದೇವರ ಬಗ್ಗೆ ಹೇಳಬೇಕಂದ್ರೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು, ದೇವರ ವಿಗ್ರಹ ಹೇಳಬೇಕಂದ್ರೆ ವಿಗ್ರಹ, ದೇವಸ್ಥಾನ ಇದೆಲ್ಲ ಕೂಡ ಭಗವಂತನನ್ನು
ಪುರುಷ ಸೂಕ್ತದಲ್ಲಿ, ಶ್ರೀ ಸೂಕ್ತದಲ್ಲಿ ಎಷ್ಟೋ ಸೂಕ್ತಗಳಲ್ಲಿ ವರ್ಣನೆ ಮಾಡಿದ್ದಾರೆ ಈ ಥರ ಭಗವಂತ ಇದ್ದಾನೆ ಅಂತೇಳಿ. ಅದೇ ಪ್ರಮಾಣವಾಗಿಟ್ಟುಕೊಂಡು ಚಿತ್ರವನ್ನು ಬಿಡಿಸಿ ಆ ವಿಗ್ರಹಗಳನ್ನು ಕೆತ್ತಿ ನಮಗೆ ಒತ್ತಿಟ್ಟಿದ್ದಾರೆ. ಅದನ್ನು ನಮ್ಮ ಮಕ್ಕಳಿಗೆ ಜ್ಞಾನ ಇಲ್ಲದಷ್ಟುವರೆಗೂ ನಮಗೆ ಅದೇ ನಮಗೆ ಬೇಕು. ಇಲ್ಲದ್ರೆ ಪೂರ್ತಿ ಅರಿವು ಬರೋವರೆಗೂ ನಾವು ದೇವರನ್ನು, ಈಗ ಬೇರೆ ಸಾಂಪ್ರದಾಯದಲ್ವ ದೇವರಿಲ್ಲ. ನಿಮಗೆ ಇಸ್ಲಾಮಿಗೆ ಹೋದರೆ ಅದರಲ್ಲೂ ಕೂಡ ಶಿಯಾ ಮುಸ್ಲಿಮ್ಸು ಮಸೀದು ದೇವರು ಅಲ್ಲ, ಇದೆಲ್ಲ ಮಕ್ಕ ಇದೆಲ್ಲ ಒಪ್ಪೋದಿಲ್ಲ. ಅವರು ದೇವರಂತ ಮುಂದಿಗೆ ರೂಪನೇ ಇಲ್ಲ ಅಂತ ಹೇಳ್ತಾರೆ. ಇನ್ನು ಕ್ರಿಶ್ಚಿಯಾನಿಟಿಯಲ್ಲಿ ಕೂಡ ಅವರು ಐಡಾಲಟ್ರಿನ ಒಪ್ಪೋದಿಲ್ಲ. ಇನ್ನು ಎಷ್ಟೋ ಕಡೆ ದೇವರನ್ನೇ ಒಪ್ಪೋದಿಲ್ಲ. ದೇವರನ್ನು ಒಪ್ಪೋದಿಲ್ಲ ಅಂದರೆ ಪ್ರತಿಮೆಯನ್ನು ಒಪ್ಪೋದಿಲ್ಲ ಅಂತ ಅರ್ಥ ಅಷ್ಟೆ. ದೇವರೇ ಇಲ್ಲ ಅಂತ ಅನ್ನೋದಲ್ಲ. ಯಾಕೆಂತಂದರೆ ದೇವರಿಲ್ಲ ಅಂತಂಬೋರು ನಾಸ್ತಿಕರಂತಾರೆ. ಬಟ್ ಆ ದೇವರು ಇಲ್ಲ ಅಂತ ಅಂಬೋದು ಕೂಡ ಅರಿವು ಇದ್ರೇನೆ. ದೇವರು ಅಂತ ವರ್ಡ್ ಗೊತ್ತಿರಬೇಕು. ಅಂದರೆ ನನಗೆ ಗೊತ್ತಿಲ್ಲ ಅಂತ ಅರ್ಥ ಅಷ್ಟೆ. ಹಾಗಾಗಿ ಕಿಂಡರ್ ಗಾರ್ಡನರ್ಗೂ ಭಗವಂತನ ಆರಾಧನೆಗೆ ದೇವಸ್ಥಾನಕ್ಕೆ ಹೋಗಬೇಕು. ಆದರೆ ಜ್ಞಾನ ಅಂತಂಬೋರಕ್ಕೆ ಬಲಿಷ್ಠವಾಗಿ ಎಲಿವೇಟ್ ಆಗಬೇಕಲ್ಲ. ನಾವು ಸಣ್ಣ ತಂದಾಗೆ ತನ್ನ ತಾಯಿ ಕೈ ಹಿಡ್ಕೊಂಡು, ಬೆರಳು ಹಿಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಪ್ರದರ್ಶನ ನಮಸ್ಕಾರ ಮಾಡಿ, ತಾಯಿ ಹೆಂಗೆ ಮಾಡ್ತದೆ ಮಗು ಹಂಗೆ ಮಾಡ್ತದೆ. ತಾಯಿ ಪ್ರದರ್ಶನ ಮಾಡಿದ್ರೆ ತಾನೂ ಪ್ರದರ್ಶನ ಮಾಡ್ತದೆ. ತಾಯಿ ಮಾಡೋದು ಯಾಕೆ? ಈ ಮಗು ಅರ್ಥ ಆಗಬೇಕು, ಈ ಮಗು ಗೊತ್ತಾಗಬೇಕು ಅಂತ. ತನಗೆ ಅರಿವು ಎಲ್ಲ ಕಡೆ ಭಗವಂತ ಇದ್ದಾನೆ ಅಂತಂಬೋ ಅರಿವು ಹಿಂದಿನ ಕಾಲದಲ್ಲಿ ಇದ್ದರೂ ಕೂಡ ಮಕ್ಕಳಿಗೋಸ್ಕರ ಅವ್ರನ್ನ ಹಾದಿ ತಪ್ಪಿಸಬಾರದು ಅಂತೇಳಿ ದೇವಸ್ಥಾನಕ್ಕೆ ಹೋಗೋದಾಗಲಿ ಎಲ್ಲ ಮಾಡ್ತಿದ್ರು. ಯಾಕೆಂದ್ರೆ ಅವ್ರಿಗೇನು ಗೊತ್ತಿಲ್ಲ. ಅದ ಕಾರಣ ತಾಯಿ ಮಾಡಿದಂಗೆ, ತಂದೆ ಮಾಡಿದಂಗೆ ಮಕ್ಕಳು ಮಾಡ್ತಿದ್ರು. ಅದು ಬರ್ತಾ ಬರ್ತಾ ಏನಾಯಿತು, ಜ್ಞಾನವನ್ನು ಗಳಿಸೋದೆಲ್ಲ ಕೂಡ ನಮಗೆ ಲೌಕಿಕ ಆಯಿತು. ಯಾವ ಹಣ ಜಾಸ್ತಿ ಬರುತ್ತೆ, ಯಾವ ಉದ್ಯೋಗಕ್ಕೆ ಏನು ಬೇಕು, ಅದರ ಬಗ್ಗೆ ನಾವು ತುಂಬ ಬುದ್ಧಿಯನ್ನು ಉಪಯೋಗಿಸಿ ಜ್ಞಾನವನ್ನು ಬೆಳೆಸಿಕೊಂಡೇವೆ. ಆಧ್ಯಾತ್ಮಿಕ ಜ್ಞಾನ, ಭಗವಂತನ ಬಗ್ಗೆ, ಸೃಷ್ಟಿಕರ್ತನ ಬಗ್ಗೆ ಜ್ಞಾನ ಬಿಟ್ಟು ಹೋಯಿತು. ಅಲ್ಲಲ್ಲಿ ಪ್ರವಚನಗಳಲ್ಲಿ ಕೇಳೋದು ಬಿಟ್ಟರೆ ಬೇರೆ ಏನು ನಮಗೆ ಸಿಗೋದಿಲ್ಲ ಇನ್ಫಾರ್ಮೇಷನ್. ಹಾಗಾಗಿ ನಮಗೆ ಸಣ್ಣ ವಯಸ್ಸಿನಲ್ಲಿ ತಾಯಿ ಬೆಟ್ಟು ಇಟ್ಟುಕೊಂಡಾಗಿಂದಲೂ ಈ ವಯಸ್ಸಿನ ತನಕವೂ ನಾವು ಅಲ್ಲಿಗೆ ಹೋಗ್ತಾ ಇರ್ತೇವೆ. ಇದಕ್ಕೆ ಅನುಸಂಧಾನವಾಗಿ ಅನುಗುಣವಾಗಿರುವಂಥ ಜ್ಞಾನವನ್ನು ಬೆಳೆಸಿಕೊಳ್ಳಬೇಕು ಅಂತಂಬುದು ಹುಟ್ಟು ಹೋಯಿತು. ಸೊ ಹಾಗಾಗಿ ಇಲ್ಲಿ ಕೃಷ್ಣ ಏನು ಹೇಳ್ತಾರೆ, ಜ್ಞಾನದಿಂದನೇ ಸಾಧ್ಯ. ಋಷಿ ಮುನಿಗಳೆಲ್ಲ, ಸಪ್ತಋಷಿಗಳು ಇವರೆಲ್ಲ ಕೂಡ ಜ್ಞಾನದಿಂದನೇ ಅನುಸಂಧಾನ ಮಾಡ್ತಾ ಇದ್ರು. ಎಲ್ಲರೂ ಭಗವಂತನ ಅಧೀನ, ಎಲ್ಲದಕ್ಕೂ ಕಾರಣ ಭಗವಂತನೇ. ಎಲ್ಲವೂ ಹುಟ್ಟಿದ್ದು ಭಗವಂತನಿಂದಲೇ, ಎಲ್ಲವೂ ನಿಯಂತ್ರಣವಾಗುವುದು ಭಗವಂತನಿಂದಲೇ, ಎಲ್ಲವೂ ಆತನ ಅಧೀನ ಅಂತೇಳಿ ಉಪಾಸನೆ ಮಾಡ್ತಾ ಇದ್ರು. ಈ ಅನುಸಂಧಾನ ಯಾವಾಗ ಬರುತ್ತೆ? ಭಗವಂತನ ಸೃಷ್ಟಿಕ್ರಮ ಏನಿದೆ ಅಂತ ತಿಳ್ಕೊಂಡಾಗ ನಮಗೆ ಅದು ಬರುತ್ತೆ, ಸಾಧ್ಯ ಆಗತ್ತೆ. ಮತ್ತೊಂದು ಶ್ಲೋಕ, ಮಚ್ಚಿತ್ತ ಮದ್ಗತಃ ಪ್ರಾಣಾಃ ಬೋಧಯಂತಃ ಪರಸ್ಪರಂ ಕಥಯಂತಃ ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಅಂತ ಬರುತ್ತೆ. ರಮಂತಿ ಚ. ಹೀಗೆ ನಿಜವಾದಂಥ ಜ್ಞಾನ ಭಕ್ತಿ ಉಳ್ಳವರ ಚಿತ್ತದಲ್ಲಿ ಸದಾ ಭಗವಂತನ ಚಿಂತನೆವೇ ತುಂಬಿರುತ್ತೆ. ಚಿತ್ತ ಅಂತಂದರೆ ವೇರ್ ಹೌಸ್, ಪರ್ಮನೆಂಟ್ ಸ್ಟೋರೇಜ್ ಮೆಮರಿ. ನಾವು ಮತ್ತೆ ಮತ್ತೆ ರಿಪೀಟಾಗಿ ಯಾವುದು ಚಿಂತನೆ ಮಾಡ್ತಾ ಇರ್ತೇವೆ, ಕಾನ್ಸಂಟ್ರೇಷನಿಂದ ಅರ್ಥ ಮಾಡಿಕೊಂಡು ಅದು ಆ ವೇರ್ ಹೌಸಲ್ಲಿ ಸ್ಟೋರ್ ಆಗ್ತದೆ. ನಮಗೆ ಬೇಕಾದಾಗ ಹೊರಗೆ ಬರ್ತದೆ. ಪುಸ್ತಕದಲ್ಲಿರೋದು ನಾವು ಮಸ್ತಕದಲ್ಲಿ ಸೇರಿಸ್ತೇವೆ. ಆ ಮಸ್ತಕದಲ್ಲಿದ್ದದ್ದನ್ನು ಮತ್ತೆ ರೀಕಾಲ್ ಮಾಡೋದಕ್ಕೆ ನಾವು ಸ್ಮರಣ ಶಕ್ತಿ ಅಂತಂದು ಕರಿತೇವೆ. ಅದನ್ನೇ ಬುದ್ಧಿ ಮಾಡೋ ಕೆಲಸ ಇದೆ. ನಾವು ಎಕ್ಸಾಮ್ಸಿಗೆ ಚೆನ್ನಾಗಿ ಓದ್ತೇವೆ, ಅದು ಓದೋ ಕಾಲಕ್ಕೆ ಸ್ವಲ್ಪ ಅರ್ಥ ಮಾಡಿಕೊಂಡು ಕಾನ್ಸಂಟ್ರೇಷನ್ ಓದ್ತೀವಿ ಅಂದ್ಕೊಳ್ಳಿ, ನೀವು ಯಾವಾಗ ಬೇಕೋ ಅವಾಗ ಹೊರಗೆ ಬರ್ತದೆ. ಅರ್ಥ ಮಾಡಿಕೊಳ್ಳದೆ ಏನೋ ಎಕ್ಸಾಮಿನೇಷನ್ ಪ್ರೆಸೆಂಟ್ ಮಾಡಬೇಕು ಅಂತ ಓದಿದರೆ ನೆನಪಿರೋದಿಲ್ಲ, ಮತ್ತೆ ನಮಗೆ ರೀಕಾಲ್ ಮಾಡೋದು ತುಂಬ ಕಷ್ಟ. ಸೊ ಚಿತ್ತ ಅಂದರೆ ವೇರ್ ಹೌಸ್. ಹೀಗೆ ನಿಜವಾದಂಥ ಜ್ಞಾನ ಯಾರಿಗಿರುತ್ತೆ, ಆ ಜ್ಞಾನ ಭಕ್ತಿ ಇದ್ದವರು ಚಿತ್ತದಲ್ಲಿ ಯಾವಾಗೂ ಭಗವಂತನೇ ಇರ್ತಾನೆ. ಅವರ ಮನಸ್ಸು ಭಗವನ್ಮಯವಾಗಿಬಿಡ್ತದೆ. ಯಾಕಂದರೆ ಚಿತ್ತದಲ್ಲಿ ಏನಿರ್ತೀಯೋ ಅದೇ ಹೊರಗೆ ಬರುತ್ತೆ. ಚಿತ್ತಂ ಸ್ಮರಣ ಕಾರಣಂ ಅಂತ ಹೇಳ್ತಾರೆ. ನಮ್ಮ ತಲೆಯಲ್ಲಿ ಬೆಳಗ್ಗೆ ತಕ್ಷಣ ಏನು ಕನಸು ಬಂತ ಅಂದ್ಕೊಳ್ಳಿ, ಬೆಳಗ್ಗೆ ತಕ್ಷಣ ಕನಸೇ ಇರ್ತದೆ, ಅದೇ ಹೊರಗೆ ಬರ್ತಾ ಇರುತ್ತೆ. ಆ ರೀತಿಯಾಗಿ ಮನಸ್ಸು ಆಲೋಚನೆ ಮಾಡ್ತಾ ಇರುತ್ತೆ. ಜ್ಞಾನಿಗಳಿಗೆ ಯಾವಾಗೂ ಕೂಡ ಭಗವಂತನೇ ಚಿತ್ತದಲ್ಲಿರ್ತಾನೆ. ಅವರಿಗೆ ಎಲ್ಲವುದರಲ್ಲೂ ಭಗವಂತನೇ ಕಾಣ್ತಾನೆ.
ಇಂಥವರು ಪ್ರತಿ ಘಟನೆಯ ಹಿಂದೆ ಕೂಡ ಭಗವಂತನಿದ್ದಾನೆ, ಅವನ ಇಚ್ಛೆಯಂತೆ ಎಲ್ಲವೂ ನಡೀತದೆ ಎನ್ನುವಂಥ ಅರಿವಿನಲ್ಲಿ ಅವರು ಬದುಕ್ತಾ ಇರ್ತಾರೆ. ಇವರ ಮನಸ್ಸು ಭಗವಂತನೊಂದಿಗೆ ಶ್ರುತಿಗೂಡುತ್ತದೆ. ಇವರು ಸದಾ ಭಗವಂತನ ಬಗ್ಗೆ ಮಾತಾಡ್ತಾರೆ. ಒಂದೊಂದು ಸಂಗತಿಯಲ್ಲೂ ಕೂಡ ಭಗವಂತನ ಸೃಷ್ಟಿ ಎಷ್ಟು ಅದ್ಭುತ ಎನ್ನುವಂಥ ಇವರು ವಿಶ್ಲೇಷಣೆ ಮಾಡ್ತಾ ಇರ್ತಾರೆ. ತಮ್ಮ ಜೀವನದ ಪ್ರತಿಯೊಂದು ಘಟನೆಯನ್ನೂ ಕೂಡ ಇವರು ಭಗವಂತನ ಪ್ರಸಾದ ಅಂತ ಸ್ವೀಕಾರ ಮಾಡ್ತಾರೆ. ಇಂತಹ ಜೀವನ ಆನಂದಮಯವಾಗ್ತದೆ. ಇವರಲ್ಲಿ ಕೆಟ್ಟ ಯೋಚನೆ ಸುಳಿಯೋದೇ ಇಲ್ಲ. ಇವರ ಮನಸ್ಸು ಸದಾ ನಿರ್ಮಲವಾಗ್ತದೆ. ಇವರು ಲೋಕ ವ್ಯವಹಾರದಲ್ಲಿ ಆ ವ್ಯವಹಾರದ ಮಾತನ್ನು ಬಿಟ್ಟು ಭಗವಂತನ ವಿಚಾರನ ಮಾತಾಡ್ತಾ ಸದಾ ಆನಂದವಾಗಿರ್ತಾರೆ. ಯಾಕೆಂತಂದರೆ ನಮಗೆ ದುಃಖ ಆಗೋದು ಯಾವಾಗ? ನಮ್ಮ ಮನಸ್ಸಿನ ನಾವೊಂದು ಪ್ಲ್ಯಾನ್ ಮಾಡಿಬಿಡ್ತೇವೆ. ಯಾವುದನ್ನ ಒಂದು ವಿಷಯ ಬಂದಾಗ ನಮ್ಮ ಮನಸ್ಸು ಮುಂಚಿತವಾಗಿ ಒಂದು ಪ್ಲ್ಯಾನ್ ಮಾಡಿಬಿಡ್ತದೆ, ಹೀಗೆ ಆಗಬೇಕು ನಮ್ಮ ಇಚ್ಛೆಯಂತೆ, ಹೀಗಾದರೆ ಚೆನ್ನಾಗಿರುತ್ತೆ, ದಿಸ್ ಇಸ್ ದ ಪ್ಲ್ಯಾನ್ ಅಂತ ರೂಟ್ ಮ್ಯಾಪ್ ಕೊಟ್ಬಿಡ್ತದೆ. ಬಾಹ್ಯ ಪ್ರಪಂಚದಲ್ಲಿ ನಮ್ಮ ರೂಟ್ ಮ್ಯಾಪ್ ಇದ್ದಂಗೆ ನಡೀಲಿಲ್ಲ ಅಂತಂದರೆ ದುಃಖ ಆಗ್ತದೆ. ಯಾಕಂದರೆ ಮನಸ್ಸು ಆಲ್ರೆಡಿ ಡಿಸೈಡ್ ಮಾಡಿದಲ್ಲ, ಅದಕ್ಕೆ ತಕ್ಕಂತೆ ಇಲ್ಲ, ದುಃಖ ಆಗ್ತದೆ. ಮಕ್ಕಳು, ಹೆಂಡತಿ, ಗಂಡ, ನಾವೇನು ಇವರೆಲ್ಲ ಕೂಡ ಏನಂತೇವೆ, ನಮ್ಮದು ಅಂತ ಅಂದ್ಕೊಂಡ್ಬಿಡ್ತೇವೆ. ಪೊಸೆಷನ್ ಬಂದ್ಬಿಡ್ತದೆ. ಈಗ ಈ ಪ್ರಪಂಚ ನಂದು, ಈ ಭೂಮಿ ನಂದು, ಅದು ಕೂಡ ಬಿಟ್ಬಿಡಿ, ಈ ದೇಶ ನಂದು ಅಂತ ಅಂದ್ಕೊಳ್ಳಿ, ಯಾರು ನಿಮ್ಮ ಮನೇನು ತೊಂದರೆ ಕೊಡಲ್ಲ. ಈ ಕರ್ನಾಟಕ ರಾಜ್ಯ ನಂದು ಅಂತಂದ್ರು ಯಾರು, ಯಾಕಂದರೆ ಅದೇನು ದೊಡ್ಡ ವಿಷಯ ಅಲ್ಲ. ನಂದು ಅಂತಂದರೆ ಅರ್ಥ ಏನಂತಂದರೆ ನಾನು ಜಾಸ್ತಿ ಪ್ರೀತಿ ಮಾಡ್ತಾ ಇದ್ದೇನೆ ಅಂತ ಅರ್ಥ. ಈ ದೇಶ ನಂದು ಅಂತಂದ್ರೆ ದೇಶದ ಮೇಲೆ ನನಗೆ ಪ್ರೀತಿ ಜಾಸ್ತಿ ಇದೆ ಅಂತ ಅರ್ಥ. ಅಷ್ಟೇ ಆಗಲಿ, ಈ ದೇಶ ನಂದು ಅಂತೇಳಿ ಡಿಕ್ಲರೇಷನ್ ಹಾಕೋಂಗಿಲ್ಲ. ಅದು ಸೈನ್ ಮಾಡಿ ಇದು ನನಗೇ ಸೇರಬೇಕು ಅಂತ ಆಗಬಾರ್ದು. ಅವಾಗೇನಾಗುತ್ತೆ, ಪೊಸೆಷನನ್ನು ತಂದುಬಿಡ್ತದೆ, ಅನುರಾಗ ಮಾದು. ಅವಾಗೇನಾಗುತ್ತೆ, ನನಗೆ ನಾನು ಅಂದುಕೊಂಡದ್ದಕ್ಕಂಥ ವಿರುದ್ಧವಾಗಿ ಏನಾದರೂ ಆಯಿತು ಅಂತಂದರೆ ದುಃಖ ಆಗ್ಬಿಡ್ತದೆ. ಪ್ರೀತಿ ಮಾಡೋ ತಪ್ಪಿಲ್ಲ, ಆದರೆ ನಂದೇ ಆಗಬೇಕು ಅಂತ ಡಿಕ್ಲರೇಷನ್ ಆಗಬಾರ್ದು. ಮನಸ್ಸು ಆ ಪೊಸೆಷನ್ ಬಂದ್ಬಿಡ್ತದೆ. ಉದಾಹರಣೆಗೆ, ಒಂದು ತಾಯಿ ಇದ್ದಾಳೆ, ಮಗು ಹುಟ್ಟಿದೆ, ತನ್ನ ಪೂರ್ತಿ ಪ್ರೀತಿಯನ್ನು ಆ ಮಗು ಮೇಲೆ ತೋರಿಸ್ತಾ ಇರ್ತಾಳೆ. ತುಂಬ ಆನಂದವಾಗಿರುತ್ತೆ. ಆ ತಾಯಿಗೆ ಕಾಲದ ಒಂದರಲ್ಲಿ ಎರಡನೇ ಮಗು ಹುಟ್ಟುತ್ತೆ. ಅವಾಗ ಏನಾಗ್ತದೆ, ಪ್ರೀತಿ ಅಂತಂಬುದು ಶೇರ್ ಆಗ್ತದೆ. ದೊಡ್ಡ ಮಗನ ಮೇಲೆ ಸ್ವಲ್ಪ ಪ್ರೀತಿ, ಚಿಕ್ಕ ಮಗನ ಮೇಲೆ ಅವನ ಮೇಲೆ ಪ್ರೀತಿ ತೋರಿಸುತ್ತೆ. ಆದರೆ ಚಿಕ್ಕ ಮಗನ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತದೆ, ಯಾಕಂದ್ರೆ ಚಿಕ್ಕದಿನ್ನ. ಈ ವಿಚಾರ ದೊಡ್ಡ ಮಗನಿಗೆ ಗೊತ್ತಾಗಲ್ಲ. ದೊಡ್ಡ ಮಗ ಏನಂದ್ಕೊಳ್ತಾನೆ, ಇವನು ಬಂದು ನನ್ನ ಪ್ರೀತಿಯನ್ನು ಕಸ್ಕೊಂಡ, ನನ್ನ ತಾಯಿ ನನ್ನೊಬ್ಬನ್ನೇ ಪ್ರೀತಿಯಾಗಿ ನೋಡ್ತಾ ಇದ್ಲು, ಇವನು ಬಂದಿದ್ದಾನೆ, ಇವನ ಮೇಲೆಯೂ ಪ್ರೀತಿ ತೋರಿಸ್ತಾಳೆ, ನನ್ನ ಮೇಲೆ ಪ್ರೀತಿ ತೋರಿಸ್ತಾಳೆ. ಸೊ ನಮಗೆ ಅದನ್ನು ಅರ್ಥ ಮಾಡಿಕೊಳ್ಳೋ ಜ್ಞಾನ ಇಲ್ಲದ ಕಾರಣ ಆ ಸಮಯದಲ್ಲಿ ತಾಯಿ ಮೇಲೆ ಸಿಟ್ಟು ಬರ್ಬೋದು, ಆ ಮಗು ಮೇಲೆ ಸಿಟ್ಟು ಬರ್ಬೋದು, ಅವನ ಆಟ ಸಾಮಾನೆಲ್ಲ ನಾವು ಮುರಿಬೋದು, ಗೋಳಾಡಿಸ್ಬೋದು. ಇಷ್ಟೆಲ್ಲ ಆಗಿರುತ್ತೆ, ನಮಗೆಲ್ಲ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ಹಾಗೆ ಋಷಿಮುನಿಗಳು ಏನು ಮಾಡ್ತಾರೆ, ಡಿಕ್ಲರೇಷನ್ ಹಾಕೋದಿಲ್ಲ. ನಮ್ಮ ಮನಸ್ಸು ಡಿಕ್ಲರೇಷನ್ ಹಾಕುತ್ತೆ ಪ್ರತಿಯೊಂದು ವಿಷಯಕ್ಕೂ ಕೂಡ. ನಿದ್ದೆ ಎದ್ದಾಗಿಂದಲೂ ರಾತ್ರಿ ಮಲಗೋ ತನಕ ಪ್ರಪಂಚದ ಜೊತೆ ನಮಗೆ ಏನೇನು ಚಟುವಟಿಕೆಗಳಿರ್ತದೆ, ಅದು ಹೀಗೆ ಆಗಬೇಕು, ನಂದು ಅಂತಂಬುದು ಡಿಕ್ಲರೇಷನ್, ಪೊಸೆಷನ್ ಬಂದ್ಬಿಡ್ತದೆ. ಆ ಪೊಸೆಷನ್ ಬಂದಾಗ ದುಃಖ ಆಗ್ತದೆ. ಹೀಗೆ ಯಾಕಾಗಲಿಲ್ಲ, ಹಾಗೆ ಯಾಕಾಯಿತು, ನನ್ನ ಮಗ ನನ್ನ ಮಾತು ಕೇಳಬೇಕಲ್ಲ, ಅವನ್ಯಾಕೆ ಅವನಿಷ್ಟಕ್ಕೆ ಅವನೇ ಕೇಳ್ತಿದ್ದಾನೆ. ಯಾಕಂದರೆ ಮಗನ ಶರೀರ ಮಾತ್ರವೇ ನಮ್ಮ ಕಾಂಟ್ರಿಬ್ಯೂಷನ್. ಅವನ ಜೀವಕ್ಕೇನು ನಾವು ಹುಟ್ಟನ್ನು ಕೊಟ್ಟಿಲ್ಲ. ಜೀವ ಅನಾದಿ, ಅದು ಭಗವಂತ ಕೂಡ ಕೊಟ್ಟಿದ್ದಲ್ಲ. ನಾವು ಆ ಶರೀರದ ಒಳಗಿರುವಂಥ ಜೀವದ ಆತ್ಮ ಕೂಡ ನಂದೇ, ಅದು ಕೂಡ ನಾನು ಹೇಳ್ದಂಗೆ ಕೇಳಬೇಕು, ಅದರ ಮನಸ್ಸು, ಅದರ ಬುದ್ಧಿ ನನ್ನ ಆಧೀನದಲ್ಲೇ ಇರಬೇಕು ಅಂತಂಬ ಪೊಸಿಷನ್ ಬಂದ್ಬಿಡ್ತದೆ. ಇದು ದುಃಖಕ್ಕೆ ಕಾರಣ. ಅದು ಸಣ್ಣವಾಗಿದ್ದಾಗ ಅದಕ್ಕೆ ಶಕ್ತಿ ಇರಲ್ಲ, ಪ್ರತಿಭಟನೆ ಮಾಡಲಿಕ್ಕೆ ಶಕ್ತಿ ಇರೋದಿಲ್ಲ. ಆದ ಕಾರಣ ಒಂದು ವಯಸ್ಸು ಬರೋ ತನಕವೂ ತಾಯಿ ತಂದೆ ಏನು ಅವರು ಹೇಳ್ತಾರೆ ಅದರ ಪ್ರಕಾರವೇ ನಡ್ಕೊಳ್ತದೆ. ನೀನು ಹೀಗೆ ಮಾಡಬೇಕು, ಹಾಗೆ ಮಾಡಬಾರ್ದು ಅಂತ ಇದು ಸಿಟ್ಟು ಮಾಡ್ತಿರ್ತವೆ. ಅದು ಪಾಪ ಬೇರೆ ಹಾದಿ ಇಲ್ಲ. ಯಾಕಂದರೆ ಅವರನ್ನು ಪ್ರತಿಭಟನೆ ಮಾಡಿದ್ರೆ ಮತ್ತೆ ನಮಗೆ ಊಟ ಗೀಟ ಎಲ್ಲ ಕಷ್ಟ ಆಗ್ತದೆ, ನಮಗೆ ಇಂತಿದ್ದು ಬೇಕು ಬೇಡಗಳಿರ್ತವೆ, ಅದನ್ನು ಕೊಡೋರು ಯಾರು? ಹಾಗಾಗಿ ಅದು ಏನೂ ಪ್ರತಿಕ್ರಿಯೆ ಮಾಡೋದಿಲ್ಲ, ನೀವು ಹೇಳಿದಂಗೆ ಕೇಳ್ತದೆ.
ಒಂದು ಸಲ 18 ವರ್ಷ ಆಯಿತು, ಅದಕ್ಕೆ ಉದ್ಯೋಗ ಬಂತು. ಆಮೇಲೆ ಅದಕ್ಕೆ ಪ್ರತಿಭಟನೆ ಮಾಡ್ತದೆ, ಯಾಕೆಂದರೆ ಅದಕ್ಕೆ ಅವಶ್ಯಕತೆ ಇಲ್ಲ. 18 ದೊಡ್ಡವನಾದ ಮೇಲೆ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ ನೋಡಿ, ಅಯ್ಯೋ ನಮ್ಮ ಮಕ್ಕಳು ಹೇಳೋದೇ ಇಲ್ಲ, ಹೇಳಿದ ಮತ್ತೆ ಕೇಳೋದಿಲ್ಲ ಆಚಾರ್ಯ. ಯಾಕೆ? ಕೇಳಬೇಕು ಅಂತಂಬೋ ಆಲೋಚನೆಯೇ ತಪ್ಪು. 15 ವರ್ಷದ ತನಕ ತಂದೆ ತಾಯಿ ಅವರನ್ನು ಸಂರಕ್ಷಣೆ ಮಾಡಬೇಕಾದ ಕಾರಣ ಅವಾಗ ಹೇಳೋದು ಕರ್ತವ್ಯ. ನಮ್ಮಲ್ಲೂ ಕೂಡ 15 ವರ್ಷ ತನಕನೇ ಇವನು ನಮ್ಮ ಮಾತು ಕೇಳ್ತಾನೆ ಅಂತಂಬೋ ಅರಿವು ನಮಗಿದ್ದರೆ, ಆಮೇಲೆ ಇವನು ಮಾತು ಕೇಳ್ತಾ ಇಲ್ಲ ಅಂತಂಬೋದ್ರೆ ಕೂಡ ಯಾರು ಸಿಟ್ಟಾಗಲ್ಲ. ಆದರೆ ನಮಗೆ ನಮಗೆ 3ನೇ ತಲೆಮಾರು ಬಂದರೂ ಕೂಡ ನಾನು ಹೇಳಿದ್ದೇ ಆಗಬೇಕು, ನಾನು ಎಷ್ಟು ಕಷ್ಟಪಟ್ಟು ಇವ್ರನ್ನ ಬೆಳೆಸಿದ್ದೇನೆ, ನಾನು ಎಂಥ ಕಷ್ಟಗಳನ್ನು ಪಟ್ಟು ಈ ದುಡ್ಡಿಗೆ ಅಲ್ಲಿಗೆ ಇಲ್ಲಿಗೆ ಮಾಡಿಕೊಂಡು ಇವನು ಬೆಳೆಸಿದ್ದೇನೆ, ಅಂಥದ್ದು ಇವ್ರು ನನ್ನ ಮಾತು ಕೇಳೋದಿಲ್ವಲ್ಲ ಅಂತ ಬರ್ತದೆ. ನಾವೆಲ್ಲರೂ ಭಗವಂತನ ಮಕ್ಕಳೇ ತಾನೆ, ನಾವು ಭಗವಂತನ ಮಾತು ಕೇಳ್ತಾ ಇದ್ದೀವ? ಭಗವಂತ ಕೂಡ ಇದೇ ಥರ ಆಲೋಚನೆ ಮಾಡಿದರೆ ನಮ್ಮ ಪರಿಸ್ಥಿತಿ ಏನು? ಭಗವಂತ ಎಲ್ಲಿಯೂ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಉದಾಸೀನವಾಗಿರ್ತಾನೆ, ಅವಕಾಶ ಕೊಡ್ತಾನೆ, ಹೇಗೆ ಮಾಡಬೇಕು ಅಂತಂಬೋ ಒಂದು ಅರಿವನ್ನು ಕೊಡ್ತಾನೆ. ವೇದಗಳ ಮೂಲಕ, ಶಾಸ್ತ್ರದ ಮೂಲಕ, ಗುರುಗಳ ಮೂಲಕ ತಾನು ಸುಮ್ಮನೆ ಇರ್ತಾನೆ. ಯಾಕೆಂದರೆ ಭಗವಂತನಿಗೆ ಅರಿವಿದೆ, ಜೀವ ಆಲೋಚನೆ ಮಾಡಲಿಕ್ಕೆ ಸ್ವಾತಂತ್ರ್ಯ ಇದೆ. ಆತ ಅದನ್ನು ಏನಾದರೂ ಮಾಡಲಿಕ್ಕೆ ಸ್ವಾತಂತ್ರ್ಯ ಇಲ್ಲ ಅಷ್ಟೇ. ಅದಕ್ಕೆ ಭಗವಂತ ಶರೀರ ಕೊಟ್ರೇ ಆಗ್ತದೆ, ಹೊರಗೆ ಅವಕಾಶ ಕೊಟ್ರೇ ಆಗ್ತದೆ. ಆದರೆ ಆಲೋಚನೆ ಮಾಡಲಿಕ್ಕೆ ಫ್ರೀಡಮ್ ಇದಲ್ವಾ? ಆಲೋಚನೆ ಮಾಡಲಿಕ್ಕೆ ಕೂಡ ಫ್ರೀಡಮ್ ಇಲ್ಲ ಅಂದರೆ ನಾವು ರೋಬೋಟ್ಸ್ ಆಗ್ತೇವೆ. ಸೊ ಭಗವಂತ ಹೀಗೆ ಯಾವಾಗೂ ಆಲೋಚನೆ ಮಾಡೋದಿಲ್ಲ. ಆದ ಕಾರಣ ಆತ ನಿತ್ಯ ತೃಪ್ತವಾಗಿರ್ತಾನೆ. ನಾವು ನಿತ್ಯ ತೃಪ್ತವಾಗಿ ಯಾಕಿರೋದಿಲ್ಲ ಅಂತಂದರೆ, ನಮಗೆ ಈ ಆಲೋಚನೆ ಬರ್ತದೆ. ಪ್ರತಿಯೊಂದು ಸಮಾಜದಲ್ಲೇ ಆಗಲಿ, ರಸ್ತೆಯಲ್ಲಾಗಲಿ, ಟ್ರಾಫಿಕಲ್ಲಾಗಲಿ, ನಾನು ಅಂದುಕೊಂಡಂಗೆ ಬೇರೆಯವನು ಡ್ರೈವ್ ಮಾಡಬೇಕು ಅಂತ ನಾವು ಅಂದ್ಕೊತೇವೆ. ಅವನು ಆ ರೀತಿ ಮಾಡಲಿಲ್ಲ ಅಂತಂದರೆ ಸಿಟ್ಟು ಬಂದ್ಬಿಡ್ತದೆ, ಸ್ಟ್ರೆಸ್ ಆಗಿಬಿಡ್ತದೆ. ಅದೇ ಡ್ರೈವ್ ಮಾಡ್ಕೊಳ್ಳೋ ಕಾಲಕ್ಕೆ ಪ್ರಶಾಂತವಾಗಿ ನಾನು ಜಾಗ್ರತೆಯಾಗಿ ಹೋಗೋಣ, ಬೇರೆಯವನೇನ ಈ ಥರ ಮಾಡ್ರೂ ಅವನು ನಾವೇ ನಿಯಂತ್ರಣ ಮಾಡಲಿಕ್ಕೆ ಬರೋದಿಲ್ಲ, ಹೋಗಿ ಆರಾಮಾಗ್ತದೆ ಪ್ರಯಾಣ. ಆದರೆ ಮುಂಚಿತವಾಗಿ ಹೀಗೆ ಆಗಬೇಕು ಅಂತ ಡಿಕ್ಲರೇಷನ್ ಹಾಕ್ಕೊಳ್ತಾ ಹೋದರೆ ಯಾವತ್ತಿಗೂ ಆನಂದ ಇರೋದಿಲ್ಲ. ಸೊ ಋಷಿಮುನಿಗಳು ಯಾವತ್ತಕ್ಕೂ ಪೊಸೆಷನ್ಗೆ ಒಳಗಾಗೋದಿಲ್ಲ. ಅವರು ಇದು ಹೀಗೆ ಆಗಬೇಕು, ಇದು ಹೀಗೆ ಅವ್ರು ಏನು ಮಾಡ್ಕೊಳ್ಳೋ, ಅವ್ರ ಮನಸ್ಸಿನಲ್ಲಿ ಸದಾ ಇದು ಭಗವಂತನ ಸೃಷ್ಟಿ, ಇದು ಎಷ್ಟು ಅದ್ಭುತ. ಸೊ ಹಾಗೆ ಯಥಾ ರೀತಿಯಾಗಿ ರಿಸೀವ್ ಇಟ್ ಆ್ಯಸ್ ಇಟ್ ಈಸ್, ಹಾಗೆಯೇ ಬೆಳೀತಾರೆ ಅವರು. ಹಾಗಾಗಿ ಅವ್ರಿಗೆ ಯಾವ ದುಃಖವೂ ಇರೋದಿಲ್ಲ. ಮನುಷ್ಯನ ದುಃಖಕ್ಕೆ ಕಾರಣ ಇದೆ. ಮೋಕ್ಷ ಧರ್ಮ ಪರ್ವದಲ್ಲಿ ಕೂಡ ನಾವು ಇದನ್ನೇ ನೋಡಿದ್ವಿ. ಯಾಕೆ ಮನುಷ್ಯ ದುಃಖ ಪಡ್ತಾನೆ ಅಂದರೆ ಡಿಕ್ಲರೇಷನ್ ಆಗ್ತಾನೆ, ಪ್ರತಿಯೊಂದಕ್ಕೂ ಪೊಸೆಷನ್ ಬರ್ತದೆ. ಆದರೆ ಇದು ನಂದಲ್ಲ, ಇದು ನಾನು ಹೇಳಿದಂಗೆ ಕೇಳುವಂಥದ್ದಲ್ಲ, ನನ್ನ ನಿಯಂತ್ರಣದಲ್ಲಿ ಇಲ್ಲ ಅಂತ ಅಂದುಕೊಂಡಾಗ ಆನಂದ ಆಗ್ತದೆ. ಮತ್ತೆ ತೇಷಾಂ ಸತತಯುಕ್ತಾನಾಂ ಭಜಂತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಏನ ಮಾಂ ಉಪಯಾಂತಿತೆ ಅಂತ ಹೇಳ್ತಾರೆ. ಈ ಶ್ಲೋಕದಲ್ಲಿ ಸತತಯುಕ್ತಾನಾಂ ಎನ್ನುವಲ್ಲಿ ಬರುವಂಥ ಯುಕ್ತಿ ಎನ್ನುವ ಶಬ್ದಕ್ಕೆ ಸಂಸ್ಕೃತದಲ್ಲಿ ಅನೇಕ ಅರ್ಥಗಳಿದೆ. ಬಹಳ ಯೋಗ್ಯವಾದಂಥ ಆಚಾರ ನಿಷ್ಠೆ ಹೊಂದಿ, ದಾರಿ ತಪ್ಪದೆ, ಜಾರದೆ ಬದುಕುವುದು ಯುಕ್ತಿ ಅಂತ ಕರೀತಾರೆ. ಭಗವಂತನ ಅನುಸಂಧಾನಕ್ಕೆ ಪೂರಕವಾದಂಥ ವೇದಾಧ್ಯಯನವನ್ನು ಗ್ರಹಿಸುವುದು ಯುಕ್ತಿ. ವೇದಾಧ್ಯಯನ ಅಂತಂದರೆ ವೇದ ಪಾರಾಯಣ ಅಂತ ಅಂದ್ಕೋಬೇಡಿ. ವೇದಾಧ್ಯಯನ ಬೇರೆ, ವೇದ ಪಾರಾಯಣ ಬೇರೆ. ಇವತ್ತು ವೇದಾಧ್ಯಯನ ಕಡಿಮೆ, ವೇದ ಪಾರಾಯಣ ಜಾಸ್ತಿ. ಶಾಸ್ತ್ರಾಧ್ಯಯನ ಇದೆ, ಆದರೆ ಏನಾಗ್ತದೆ, ಒಂದು ಹಂತದವರೆಗೆ, ಒಂದು ಚೌಕಟ್ಟಿನ ಒಳಗೇ ಇರುತ್ತೆ, ಅದರ ಮೇಲೆ ಬಿಯಾಂಡ್ ಹೋಗೋದೇ ಇಲ್ಲ. ಸೊ ವೇದಾಧ್ಯಯನವನ್ನು ಗ್ರಹಿಸುವುದು ಯುಕ್ತಿ ಅಂತ ಹೇಳ್ತಾರೆ ಇಲ್ಲಿ. ಭಗವಂತನಲ್ಲಿ ಮನಸ್ಸನ್ನು ಇಡೋದು ಕೂಡ ಯುಕ್ತಿಯೇ ಅಂತ ಹೇಳ್ತಾರೆ. ಇಲ್ಲಿ ಕೃಷ್ಣ ಹೇಳ್ತಾನೆ, ಯಾವ ಬುದ್ಧಿಯೋಗದಿಂದ ಭಗವಂತನನ್ನು ಸೇರುವುದು ಸಾಧ್ಯವೋ ಅಂತಹ ವಿಷಯ ಚಿಂತನೆ ಮಾಡುವಂಥ ಮನಸ್ಸು, ಭಕ್ತಿಯಿಂದ ಚಿಂತನೆ ಮಾಡಬೇಕು ಎನ್ನುವ ಬುದ್ಧಿ, ನಿಶ್ಚಯವಾಗಿ ಜ್ಞಾನವನ್ನು ನಾನೇ ಕೊಡ್ತೇನೆ ಅಂತ ಹೇಳ್ತಾನೆ. ಜ್ಞಾನವನ್ನು ಕೊಡ್ತಾನೆ, ಅವಕಾಶ ಎಲ್ಲ ಮಾಡಿ ಕೊಡ್ತಾನೆ ಭಗವಂತ. ಭಗವಂತನಲ್ಲಿ ಶರಣಾಗಿ ಪ್ರೀತಿಯಿಂದ ಅವನನ್ನು ಸೇವಿಸಿದಾಗ
ಭಗವಂತನನ್ನು ಸೇರುವಂಥ ಮಾರ್ಗದರ್ಶನವನ್ನು ಭಗವಂತನೇ ತೋರಿಸ್ತಾನೆ ಅಂತ ಹೇಳ್ತಾನೆ. ಹಾಗಾಗಿ ಯೋಗ್ಯತೆಯನ್ನು ಬೆಳೆಸಿಕೊಂಡು ಆಚಾರ ನಿಷ್ಠೆಯನ್ನು ಹೊಂದಿ ಮನಸ್ಸನ್ನು ಜಾರಲಿಕ್ಕೆ ಬಿಡಬಾರ್ದು. ಆ ಥರ ಇದ್ದಾಗ ಅಂದರೆ ಕಮಿಟೆಡ್ ಆಗಿದ್ದರೆ ಭಗವಂತ ಖಂಡಿತವಾಗಿ ಜ್ಞಾನವನ್ನು ಕೊಡ್ತಾನೆ ಅಂತಂಬೋದು ಇಲ್ಲಿ. ಮತ್ತೆ ನಿಮಿಷ ತೇಷಾಂ ಏವ ಅನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವಸ್ಥ ಜ್ಞಾನದೀಪೇನ ಭಾಸ್ವತ ಅಂತ ಹೇಳ್ತಾನೆ ಕೃಷ್ಣ. ಭಗವಂತ ನಮ್ಮನ್ನು ಉದ್ಧರಿಸೋದು ಯಾವುದೋ ಸ್ವಾರ್ಥಕ್ಕಾಗಿ ಅಲ್ಲ, ಬದಲಿಗೆ ನಮ್ಮ ಮೇಲಿನ ಕರುಣೆಯಿಂದ, ತನ್ನನ್ನು ಅನನ್ಯ ಭಕ್ತಿಯಿಂದ ಭಜಿಸಿ ಆರಾಧನೆ ಮಾಡುವಂಥ ಭಕ್ತನ ಮೇಲಿನ ಅನುಕಂಪದಿಂದ ಆತ ನಮ್ಮನ್ನು ಉದ್ಧರಿಸ್ತಾನೆ. ಆತ ನಮಗೆ ಕೇವಲ ಬುದ್ಧಿ ಕೊಡೋದಷ್ಟೇ ಅಲ್ಲ, ನಮ್ಮ ಬುದ್ಧಿಯನ್ನು ಸದಾ ಕವಿದಿರುವಂಥ ತಮಸ್ಸಿನ ಅಜ್ಞಾನದ ಪೊರೆಯನ್ನು ಕಳಚುವವನೂ ಅವನೇ. ಭಗವಂತನ ಸಹಾಯ ಇಲ್ಲದೆ ನಮ್ಮ ಮನಸ್ಸು ಬುದ್ಧಿಗೆ ಕವಿದಿರುವಂಥ ಅಜ್ಞಾನದ ಪೊರೆಯನ್ನು ನಾವೇ ನೀಗಿಸ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ತ್ರಿಗುಣಾತೀತ ಭಗವಂತನೊಬ್ಬನೇ ಈ ಕತ್ತಲನ್ನು ಕಳೆಯಬಲ್ಲ. ಇದರಿಂದ ನಾವು ಯಥಾರ್ಥವನ್ನು ಯಥಾರ್ಥವಾಗಿ ಗ್ರಹಣ ಮಾಡ್ಬೋದು. ಭಗವಂತ ನಮ್ಮ ಭಾವದಲ್ಲಿ ಭಕ್ತಿಯಿಂದ ತುಂಬಿ ನಮ್ಮ ಸ್ವರೂಪ ಜಾಗೃತಿಗೊಳಿಸಿ ಕೃಪೆಯನ್ನು ದೃಷ್ಟಿಯಲ್ಲಿ ಬೀರಿ ಎಲ್ಲ ವಿಧದ ಬೆಳಕು ನೀಡಿ ಯಥಾರ್ಥವನ್ನು ಕಾಣುವಂತೆ ಮಾಡ್ತಾನೆ. ಇದಕ್ಕಾಗಿ ನನ್ನೊಳಗಿನಂಥ ಕತ್ತಲನ್ನು ನೀಗು ಭಗವಂತನೇ ಅಂತ ನಾವು ಆತನಲ್ಲಿ ಶರಣಾಗಬೇಕು ಅಂತ ಹೇಳ್ತಾನೆ. ಒಳಗೆ ಕತ್ತಲನ್ನು ಇಟ್ಟುಕೊಂಡು ಎಷ್ಟು ಅಧ್ಯಯನ ಮಾಡಿದರೂ ಕೂಡ ಉಪಯೋಗ ಇಲ್ಲ. ಶಾಸ್ತ್ರ ಓದಿದಾಗ ಯಥಾರ್ಥ ತಿಳಿಯಬೇಕಾದರೆ ಭಗವಂತನಲ್ಲಿ ಶರಣಾಗತಿ ಬೇಕಾಗ್ತದೆ. ಈ ಹಂತದಲ್ಲಿ ಅರ್ಜುನ ಕೃಷ್ಣನ ಉಪದೇಶ ಕೇಳಿ ಮೈಮರೆತು ಹೋತಾನೆ. ಆತನಿಗೆ ತಾನು ಯುದ್ಧರಂಗದಲ್ಲಿ ನಿಂತಿದ್ದೇನೆ ಎನ್ನುವಂಥ ವಿಚಾರವೇ ಮರೆತು ಹೋಗ್ತದೆ. ಕೇವಲ ಕೃಷ್ಣನೊಬ್ಬನೇ ಕಾಣಲಾರಂಭಿಸ್ತಾನೆ. ಮುಂದಿನ 4 ಶ್ಲೋಕಗಳಲ್ಲಿ ಅರ್ಜುನ ಭಗವಂತನ ಅನಂತ ಶಕ್ತಿಯ ಪಾರಮ್ಯದ ಅನುಸಂಧಾನವನ್ನು ವ್ಯಕ್ತಪಡಿಸೋದು ಕಾಣ್ತದೆ ನಮಗೆ. ಮುಂದಿನ ಶ್ಲೋಕಗಳನ್ನು, ಅರ್ಜುನ ಕೇಳುವಂಥ ಶ್ಲೋಕಗಳನ್ನು ನಾವು ಮತ್ತೆ ಮುಂದಿನ ವಾರ ಮಾಡೋಣ. ಸ್ವಲ್ಪ ನೆಗಡಿ ಇದೆಲ್ಲ ಜಾಸ್ತಿ ಇರೋದ್ರಿಂದ ಹೆಚ್ಚು ಹೇಳಲಿಕ್ಕಾಗ್ತಾ ಇಲ್ಲ. ಮುಂದಿನ ವಾರ ಅದನ್ನು ನಾವು ಮುಂದುವರಿಸೋಣ. ಸೊ ಇಲ್ಲಿಗೆ ಇವತ್ತಿನ ಪಾಠ. ಇಲ್ಲಿ ನಾವು ತಿಳ್ಕೊಂಡಿದ್ದಿಷ್ಟೇ, ಭಗವಂತನ ಕಾರುಣ್ಯ ಪಡಿಬೇಕಾದ್ರೆ ಜ್ಞಾನ ಬೇಕು. ಆ ಜ್ಞಾನವನ್ನು ಪಡಿಬೇಕಾದಂಥವರ ಮನಸ್ಸು ಹೇಗಿರುತ್ತೆ ಅಂತಂದರೆ, ಅವರ ಮನಸ್ಸಿನಲ್ಲಿ, ಚಿತ್ತದಲ್ಲಿ ಇಡೀ ಸೃಷ್ಟಿ ಎಲ್ಲ ಕೂಡ ಭಗವಂತನಿಂದಲೇ ಆಯಿತು, ನನ್ನ ಕಾಂಟ್ರಿಬ್ಯೂಷನ್ ಏನಿಲ್ಲ, ಪೊಸೆಷನ್ ಇಲ್ಲ. ಹಾಗಾಗಿ ಅವರ ಮನಸ್ಸು ಸದಾ ಶ್ರೇಷ್ಠವಾಗಿ ತಿಳಿಯಾಗಿರ್ತದೆ. ಹಾಗಾಗಿ ಅವರು ಜ್ಞಾನವನ್ನು ಗಳಿಸಲಿಕ್ಕೆ ಮತ್ತಷ್ಟು ಎಲಿಜಿಬಲ್ ಆಗ್ತಾರೆ. ಈ ವಿಚಾರವನ್ನು ಕೃಷ್ಣನೇ ಈ ಶ್ಲೋಕಗಳಲ್ಲಿ ನಾವು ಹೇಳೋದು ಕಾಣ್ತೇವೆ. ಇದನ್ನು ಮತ್ತಿಷ್ಟು ಮುಂದಿನ ವಾರ ಮುಂದುವರಿಸಿಕೊಂಡು ಹೋಗೋಣ. ಶ್ರೀಕೃಷ್ಣಾರ್ಪಣಮಸ್ತು.